Hello everyone, welcome back to our training on SFMC. ಸೊ ಇವತ್ತೇನು ಮಾಡ್ತಾ ಇದ್ವಿ? ಸೊ ನಿನ್ನೆ ನಾವು ಡೇಟಾ ಕ್ರಿಯೇಟ್ ಮಾಡಿದ್ವಿ, ಕರೆಕ್ಟ್? ಸೊ ಈಗ ಕ್ಲೈಂಟ್ ಏನು ಡಿಸೈಡ್ ಮಾಡಿದ್ದಾರೆ ಅಂದರೆ 3 ಇಮೇಲ್ ಕಳಿಸ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಆ ಇಮೇಲ್ ಕಾಂಟೆಂಟ್ನ ಕ್ಲೈಂಟೇ ಕೊಡ್ತಾರೆ. ವಿ ನೀಡ್ ಟು ಪ್ರಿಪೇರ್ ದಟ್ ಇಮೇಲ್. ಸೊ ಸಿನಾರಿಯೋ ಏನು ಅಂದರೆ, ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ, ಸೊ ಐ ಆಲ್ರೆಡಿ ಲಾಗ್ಡ್ ಇನ್ ಟು ದಿ ಟೂಲ್. ಸೊ ಇದು ಸಬ್ಸ್ಕ್ರೈಬರ್ ಡೇಟಾ ಎಕ್ಸ್ಟೆನ್ಷನ್. ಕ್ಲೈಂಟ್ ಏನು ಹೇಳ್ತಾರೆ ಅಂದರೆ, ಫಸ್ಟು ನಿಮ್ಮ ಡೇಟಾ ಹಾಕೊಂಡು ಟ್ರೈ ಟು ಎನ್ಶೋರ್ ದಟ್ ಯು ಪೀಪಲ್ ಆರ್ ಕ್ರಿಯೇಟಿಂಗ್ ಸಮ್ ಆಫ್ ದಿ ಇನ್ಫಾರ್ಮೇಶನ್. ಈಗ ಕಸ್ಟಮರ್ಸ್ ಡೇಟಾ ಇದೆ, ಸೊ ಆಯ್ತಾ? ಇಲ್ಲಿ 48 ಜನ ಏನೋ ಇದೆ ಅಲ್ವಾ? ಕ್ಲೈಂಟ್ ಏನು ಹೇಳ್ತಾರೆ, ಸೊ ಈ 48 ಜನ ಬೇಡ, ಫಸ್ಟು ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ 1 or 2 ರೆಕಾರ್ಡ್ಸು. ಅದರಲ್ಲಿ ಯು ಪೀಪಲ್ ವಿಲ್ ಬಿ ಕ್ರಿಯೇಟಿಂಗ್ ಅ ಕಾಂಟೆಂಟ್ ಆ್ಯಂಡ್ ವಿಲ್ ಬಿ ಸೆಂಡಿಂಗ್ ಇಟ್. ಈಗ ಕಾಂಟೆಂಟ್ ಅಲ್ಲಿ ಏನಿದೆ, ವೆಲ್ಕಮ್ ಕಾಂಟೆಂಟ್ ಅಲ್ಲಿ ದೇ ವಾಂಟ್ ಟು ಸೆಂಡ್ 4 ಡಿಫ್ರೆಂಟ್ ಇಮೇಲ್ಸ್. ನಾನು ಆಲ್ರೆಡಿ ಅದನ್ನು ಶೇರ್ ಮಾಡಿರ್ಬೋದು ನಿಮ್ಗೆ ಎಲ್ಲರಿಗೂ. ಶೇರ್ ಮಾಡಿಲ್ಲ ಅಂದರೆ ಅಲ್ಲಿ ಬಿ ಶೇರಿಂಗ್ ಇಟ್ ಅಗೇನ್, ಆಯ್ತಾ? ಸೊ ಕಾಂಟೆಂಟ್ ಏನಿದೆ ಅಂತ ಫಸ್ಟು ಕ್ರಿಯೇಟ್ ಮಾಡಿಬಿಟ್ಟು ಓದ್ಕೊಳ್ಳೋಣ. ಸೊ ವಿ ನೀಡ್ ದಿ ವೆಲ್ಕಮ್ ಇಮೇಲ್ಸ್. ಸೊ 1, 2, 3 ಇದೆ. ಸೊ ಕ್ಲೈಂಟ್ ಹ್ಯಾಸ್ ಡಿಸೈಡ್. ಕ್ಲೈಂಟು ನಮಗೆ HTML ಕೋಡ್, ನಾವೀಗ HTML ಕೋಡ್ ಬರೀತಾ ಇಲ್ಲ, ಸೊ HTML ಕ್ಲೈಂಟೇ ಕೊಟ್ಟಿದ್ದಾರೆ. ಸೊ HTML ಕ್ಲೈಂಟ್ ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಈ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ, ಈ ಕಾಂಟೆಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ದೆನ್ ಯು ಪೀಪಲ್ ವಿಲ್ ಬಿ ಗೋಯಿಂಗ್ ವಿತ್ ಇಟ್. ಸೊ ಫಸ್ಟು ಕಾಂಟೆಂಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಎಷ್ಟೊಂದು ಕೋಲ್ಡ್ ಇದೆ, ಲೆಟ್ ಮಿ ಗೋ ವಿತ್ ವೆಲ್ಕಮ್. ಆ್ಯಂಡ್ ಇದರಲ್ಲಿ ಇಮೇಲ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿ, ಇಮೇಲ್ಸ್ ಅಲ್ಲಿ ಐ ವಿಲ್ ಬಿ ಕ್ರಿಯೇಟಿಂಗ್ ಎನ್ HTML ಇಮೇಲ್, ಬಿಕಾಸ್ ಕ್ಲೈಂಟು 2 ಥರ ಇಮೇಲ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, HTML ಮತ್ತೆ ಟೆಂಪ್ಲೇಟ್ ಬೇಸ್ಡ್. ಸೊ ಟುಡೇಸ್ ಇಮೇಲ್ ಕಾಂಟೆಂಟ್ ವಿಲ್ ಬಿ ವೆರಿ ವೆರಿ ಸಿಂಪಲ್, ಆಯ್ತಾ? ಅಜೆಂಡಾ ಇಸ್ ಟು ಲರ್ನ್ ದಿ ಪ್ರೋಸೆಸ್ ಆಫ್ ಸೆಂಡಿಂಗ್, ಆಯ್ತಾ? ಸೊ ವೆಲ್ಕಮ್ ಇಮೇಲ್ ಆಯಿತು, ಇಮೇಲ್ಸ್ ಬಂತು, ಆಮೇಲೆ ಆಟೋಮೇಷನ್ ಮಾಡಬೇಕು ಅದಕ್ಕೆ. ಸೊ ಕ್ಲೈಂಟ್ ಹೇಳಿರೋ ಪ್ರಕಾರ, ಸೊ ಟ್ರೈ ಟು ಕ್ರಿಯೇಟ್ 3 ಇಮೇಲ್ಸ್. ಸೊ ಇಟ್ ವಿಲ್ ಬಿ ನೇಮ್ಡ್ ಲೈಕ್ ದಿಸ್: HTML ವೆಲ್ಕಮ್ ಇಮೇಲ್ 1, ಆಯ್ತಾ? ಆಮೇಲೆ ಕ್ರಿಯೇಟ್ ಆಗ್ತಾ ಇರೋವಂಥ ಮಂತ್, ಬಿಕಾಸ್ ಎವ್ರಿ ಮಂತ್ ಅವರು ಕಂಟೆಂಟ್ ಚೇಂಜ್ ಮಾಡ್ಬೋದು. March 2025 ಆ್ಯಂಡ್ ಫಾಲೋಡ್ ಬೈ ಯೋರ್ ನೇಮ್, ಆಯ್ತಾ? ಇದು ರಿಯಲ್ ವರ್ಲ್ಡಲ್ಲಿ ಈ ರೀತಿ ಇರೋಲ್ಲ. ಸೊ 3 ಇಮೇಲ್ ಬೇಕು ಅಂತ ಹೇಳಿದ್ದಾರೆ. ಐ ಆಮ್ ಕ್ರಿಯೇಟಿಂಗ್ ಆಲ್ ದಿ 3. ಸೊ ದಿಸ್ ಇಸ್ ಮೈ HTML ಇಮೇಲ್. ಸೊ ಫೋಲ್ಡರ್ ಕ್ರಿಯೇಟ್ ಆಗಿದೆ. ರೈಟ್ ಟಾಪಲ್ಲಿ ಕ್ರಿಯೇಟ್, ಫಸ್ಟ್ ಆಪ್ಷನ್ ಇಮೇಲ್ ಮೆಸೇಜ್, ಆ್ಯಂಡ್ ಇಟ್ ವಿಲ್ ಬಿ ಎನ್ HTML ಇಮೇಲ್. ಇದು ಇಮೇಲ್ ನೇಮು ಸೇವ್. HTML ಕೋಡ್ ಆಲ್ರೆಡಿ ಇದೆ, ಅದನ್ನು ಕಾಪಿ ಪೇಸ್ಟ್ ಮಾಡಿ, ಇದನ್ನ ಓಪನ್ ಮಾಡ್ಬಿಟ್ಟಾದ್ರೂ ಕಾಪಿ ಪೇಸ್ಟ್ ಮಾಡಿ, ಇಲ್ಲ ಅಂದರೆ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿಗೆ ಡ್ರಾಪ್ ಮಾಡಿ. ನನ್ನ ಸ್ಕ್ರೀನ್ ನೋಡ್ಕೊಳ್ಳಿ, ಆಲ್ಟ್ ಟ್ಯಾಬ್ ಹೊಡಿತೀನಿ, ಡ್ರ್ಯಾಗ್ ಮಾಡ್ತೀನಿ, ಮತ್ತೆ ಆಲ್ಟ್ ಟ್ಯಾಬ್ ಹೊಡಿತೀನಿ, ಇಲ್ಲಿಗೆ ಡ್ರಾಪ್ ಮಾಡ್ತೀನಿ. ಸೊ ನಮ್ಮ ಮೊದಲನೇ ಇಮೇಲ್ ರೆಡಿ ಆಯಿತು. ಇದು ವರ್ಕ್ ಆಗುತ್ತೋ ಇಲ್ವೋ, ವಿ ನೀಡ್ ಟು ಚೆಕ್. ಸೊ ಕ್ಲೈಂಟ್ ಹೇಳಿರೋ ಪ್ರಕಾರ ಇದು ದಿಸ್ ವಿಲ್ ಬಿ ಯೋರ್ ಸಬ್ಜೆಕ್ಟ್ ಲೈನ್. ಈಗ ನಮಗೆ ಸುಮಾರು ಇನ್ಫಾರ್ಮೇಶನ್ಗಳು ಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಪ್ರಿಟಿ ಸಿಂಪಲ್ ಇಮೇಲ್, ಆದರೆ ಓದಿ ಇದನ್ನು. ಫಸ್ಟ್ ನೇಮ್: hello and welcome, thank you for signing up by opt-in source. You are officially registered with NTO. Expect to hear from us about the latest outdoor news and all of our best offers and discounts. In the meantime, here are few things you would like get started. Let's get to know each other. Join my NTO for exclusive discounts. Check out our latest gear button is there. Get social with NTO, more social follow link ಇದೆ. ಆಮೇಲೆ there is some information ಅಲ್ವಾ? ಇದು ಇಮೇಲ್. ಸೊ ಇಲ್ಲಿ ನಾವು ಪರ್ಸ್ನಲೈಸೇಷನ್ ಮಾಡಬೇಕು ಅಂತ ಅನ್ಕೋತೀವಿ. ವಾಟ್ ಈಸ್ ಪರ್ಸ್ನಲೈಸೇಷನ್? ಅವರ ಫಸ್ಟ್ ನೇಮ್ ಬೇಕು ನಮಗೆ. ಸೊ ನೆನ್ನೆ ಡಿ ಪ್ರಕಾರ ಫಸ್ಟ್ ನೇಮ್ ಹಿಂಗಿದೆ. ಸೊ ಇದನ್ನ ನಾವು ಪರ್ಸ್ನಲೈಸೇಷನ್ ಸ್ಟ್ರಿಂಗ್ ಮಾಡಬೇಕು. ಪರ್ಸ್ನಲೈಸೇಷನ್ ಸ್ಟ್ರಿಂಗ್ ಮಾಡಬೇಕು. ಇದು ವೆಲ್ಕಮ್ ಇಮೇಲ್ 1. ಪರ್ಸನಲೈಸೇಷನ್ ಸ್ಟ್ರಿಂಗ್ ಅಂದರೆ $% ಫಸ್ಟ್ ನೇಮ್ $%. ದಿಸ್ ಇಸ್ ದಿ ಒನ್ ವಿಚ್ ಯು ಹ್ಯಾವ್ ಟು ಡು. ಈ ಫಸ್ಟ್ ನೇಮ್ನ ನಾವು ಸಬ್ಜೆಕ್ಟ್ ಲೈನ್ಗೆ ಹಾಕಿ, ಹೆಲೋ ಫಸ್ಟ್ ನೇಮ್, ವೆಲ್ಕಮ್ ಟು ನಾರ್ದರ್ನ್ ಟ್ರೇಲ್ ಔಟ್ ಫಿಟರ್ಸ್. ಇದು ಮೊದಲನೇ ಸಬ್ಜೆಕ್ಟ್ ಲೈನ್. ಇದು ಹೆಂಗಿದ್ರು ನಾನು ಪಾಸ್ ಮಾಡ್ತೀನಿ.
and they want to have this message in the pre-header. ಇದು ಎಲ್ಲಿ ಬರುತ್ತೆ, ಎಲ್ಲಿ ತೋರಿಸುತ್ತೆ ಅಂತ ಹೇಳ್ತೀನಿ ನಾನು. ಇದನ್ನ ಯಾರು ಡಿಸೈಡ್ ಮಾಡಿದ್ರು? ಕ್ಲೈಂಟೇ ಡಿಸೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಯೋರ್ ಸಬ್ಜೆಕ್ಟ್ ಲೈನ್ ಆ್ಯಂಡ್ ದಿಸ್ ಇಸ್ ದಿ ಪ್ರೀ ಹೆಡರ್. ಸೊ ಇದನ್ನ ನಾನು ಸಬ್ಜೆಕ್ಟ್ ಲೈನ್ ಅಂತ ಕರಿತೀನಿ, ಇದನ್ನ ನಾನು ಪ್ರೀ ಹೆಡರ್ ಅಂತ. ಇದನ್ನೆಲ್ಲ ಕ್ಲೈಂಟೇ ಕೊಡಬೇಕು, ನೀವೇನು ಕ್ರಿಯೇಟ್ ಮಾಡಲ್ಲ. ಇಟ್ ಶುಡ್ ಬಿ ಪ್ರೊವೈಡೆಡ್ ಬೈ ದಿ ಕ್ಲೈಂಟ್. ಸಬ್ಜೆಕ್ಟ್ ಲೈನ್ ಕೊಟ್ಟಾಯ್ತು, ಪ್ರೀ ಹೆಡರ್ ಕೊಟ್ಟಾಯ್ತು. ಈಗ ನಾನು ಸೇವ್ ಮಾಡ್ತೀನಿ. ಸೊ ಸೇವ್ ಆ್ಯಂಡ್ ಎಕ್ಸಿಟ್. ಇನ್ನು ಟೆಸ್ಟಿಂಗ್ ಮಾಡೋದಿದೆ, ವಿಚ್ ವಿ ವಿಲ್ ಸಿ ಲೇಟರ್. ಸೊ ಇದು ಮೊದಲನೇ ಇಮೇಲ್ ಆಯಿತು. ಅದೇ ರೀತಿ ಕ್ಲೈಂಟ್ ಹ್ಯಾಸ್ ಗಿವನ್ ಅಸ್ ದಿ ಇಮೇಲ್ ಕಾಂಟೆಂಟ್ ಫಾರ್ ದಿ ಸೆಕೆಂಡ್ ಒನ್. ಸೊ ಕ್ರಿಯೇಟ್ ಇಮೇಲ್ ಮೆಸೇಜ್, HTML ಇಮೇಲ್, ನೇಮ್ ಕೊಡ್ತೀನಿ, ಸೇವ್ ಆ್ಯಂಡ್ ನೆಕ್ಸ್ಟ್. ಸೊ ಇದಕ್ಕೆ ಕಾಂಟೆಂಟ್ ಮತ್ತೆ ಕ್ಲೈಂಟೇ ಕೊಟ್ಟಿದ್ದಾರೆ. ಕಾಂಟೆಂಟು ಕ್ಲೈಂಟೇ ಕೊಡಬೇಕು, ಸಬ್ಜೆಕ್ಟ್ ಲೈನು ಕ್ಲೈಂಟೇ ಕೊಡಬೇಕು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಸಬ್ಜೆಕ್ಟ್ ಲೈನ್ ಏನು, ಸೆಕೆಂಡ್ ಒನ್ಗೆ ದಿಸ್ ಇಸ್ ದಿ ಸಬ್ಜೆಕ್ಟ್ ಲೈನ್ ಆ್ಯಂಡ್ ದಿಸ್ ಇಸ್ ದಿ ಪ್ರೀ ಹೆಡರ್. ಆಯ್ತಾ? ಸೊ ಇದು ಸಬ್ಜೆಕ್ಟ್ ಲೈನ್ ಆಗಿರುತ್ತೆ ಸೆಕೆಂಡ್ ಒನ್. ಇದು ಫಸ್ಟ್ ಒನ್ ಸಬ್ಜೆಕ್ಟ್ ಲೈನ್ ಪ್ರೀ ಹೆಡರ್. ಇದು ಸಬ್ಜೆಕ್ಟ್ ಲೈನ್ and ಪ್ರೀ ಹೆಡರ್. ಸೊ ಸಬ್ಜೆಕ್ಟ್ ಲೈನ್ ಅಲ್ಲಿ ಐ ವಾಂಟ್ ದಿಸ್ ಒನ್. ಯಾವಾಗಲೂ ಪರ್ಸನಲೈಸೇಷನ್ ಮಾಡಬೇಕು. ಯಾವಾಗಲೂ ನೀವು ಯಾವಾಗ ಅವ್ರ ಹೆಸರಿಟ್ಟು ಕರೀತಾರೋ ಅವ್ರಿಗೆ ಯು ಆರ್ ಟ್ರೈಂಗ್ ಟು ಅಡ್ರೆಸ್ ದಮ್ ಡೈರೆಕ್ಟ್ಲಿ ಅಂತ. ಪ್ರೀ ಹೆಡರ್ ಕೊಡಲೇಬೇಕಾ? ಕೊಟ್ಟರೆ ಒಳ್ಳೇದು, ಕ್ಲೈಂಟ್ ಕೊಟ್ಟಿದ್ರೆ ದಿಸ್ ದಿ ಪ್ರೀ ಹೆಡರ್. ಸೊ ಈಗ ಸಬ್ಜೆಕ್ಟ್ ಲೈನ್ ಪ್ರೀ ಹೆಡರ್ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಇಮೇಲ್ ಬಿಲ್ಡ್ ಈಗ ಸುಲಭ ಅನ್ಸುತ್ತೆ, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದನ್ನು ತಗೊಳ್ಳೋಣ. ಸೇವ್ ಅಂಡ್ ಎಕ್ಸಿಟ್. ಇದು ಸಬ್ಜೆಕ್ಟ್ ಲೈನ್ ಇಮೇಲ್ 2 ಆಯ್ತು. ನೆಕ್ಸ್ಟ್ ಬಂದು ಇಮೇಲ್ 3. ಇಮೇಲ್ 3 ಅಲ್ಲಿ ಕಾಂಟೆಂಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೇವ್ ನೆಕ್ಸ್ಟ್. ಇಮೇಲ್ ಕಾಂಟೆಂಟ್ ಇದೆ, ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ನಿಮ್ಗೂ. ಸೊ ಸಬ್ಜೆಕ್ಟ್ ಲೈನ್ ಕ್ಲೈಂಟ್ ಡಿಸೈಡ್ ಮಾಡಿರೋದು. ಜಾಯಿನ್ ಮೈ NTO ರಿವಾರ್ಡ್ಸ್ ಟುಡೇ, NTO ಲವರ್ ವಾಟರ್. ಇದು ಪ್ರೀ ಹೆಡರ್. ಮೂರನೇ ಸಬ್ಜೆಕ್ಟ್ ಲೈನು, ಮೂರನೇದು ಪ್ರೀ ಹೆಡರ್. ಸೊ ಪ್ರೀ ಹೆಡರ್ ಕ್ಲಿಕ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ, ಡನ್ ಆ್ಯಂಡ್ ಸೇವ್. ಸಬ್ಜೆಕ್ಟ್ ಲೈನು ಕ್ಲೈಂಟ್ ಹೇಳಿರೋದು ಇದನ್ನೇ ಯೂಸ್ ಮಾಡಿ ಅಂತ, ಜಾಯಿನ್ ಟುಡೇ ಮೈ NTO ರಿವಾರ್ಡ್ಸ್. ಸೊ hello, first name, join today my NTO rewards. ಕ್ಲೈಂಟ್ ಹೆಂಗ್ ಮೆನ್ಷನ್ ಮಾಡಿದಾರೋ ಹಂಗೆ ಕೊಡಬೇಕಾಗುತ್ತೆ. ಸೊ ಎನಿಥಿಂಗ್ ಎಲ್ಸ್ ನೋ. ಸೊ ನನ್ನ ಹತ್ರ ಈಗ 3 ಸಬ್ಜೆಕ್ಟ್ ಲೈನ್ ಇದೆ, 3 ಪ್ರೀ ಹೆಡರ್ ಇದೆ. ಈಗ ನನ್ನ ಹತ್ರ ಡೇಟಾ ರೆಡಿ ಇದೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಏನು ಅಂದ್ರೆ ಮೊದಲನೇ ಇಮೇಲ್ ನಾನು ಕಳಿಸ್ಬೇಕು, ಆದ್ರೆ ಆಪ್ಟ್ ಇನ್ ಡೇಟ್ ಬೇಸ್ ಮೇಲೆ. ಆಯ್ತಾ? ಈಗ ಡೇಟಾನ ಅರ್ಥ ಮಾಡ್ಕೊಳ್ಳಿ, ಕ್ಲೈಂಟ್ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಈ ಆಪ್ಟ್ ಇನ್ ಡೇಟ್ ನೆನ್ನೆ ಆಗಿರ್ಬೇಕು. ಇವತ್ತು ಇಮೇಲ್ ಕಳಿಸ್ತೀನಿ ಅಂದ್ರೆ ನೆನ್ನೆ ಅವ್ರು ಕಳಿಸ್ಬೇಕು. ಸೊ ಕ್ಲೈಂಟ್ ಡಿಸೈಡ್ ಮಾಡಿರೋದೇನು ಅಂದ್ರೆ ಆಪ್ಟ್ ಇನ್ ಡೇಟ್ ಬೇಸ್ ಮೇಲೆ ಕಳಿಸ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಆಪ್ಟ್ ಇನ್ ಡೇಟ್ ನೆನ್ನೆ. ಸೊ ವಾಟ್ ಇಸ್ ಟುಡೇ? ಟುಡೇ ಇಟ್ ಇಸ್ 13 March 2025. They want to send it to the people who are having an opt-in date yesterday. ನೆನ್ನೆ ಡೇಟ್ ಏನು? 12 March 2025. ಇದು ಮೊದಲನೇ ಇಮೇಲ್ಗೆ, ಇಮೇಲ್ 1ಗೆ ಕಂಡೀಷನ್ ಇದು. ಆಯ್ತಾ? ಇಮೇಲ್ 2 ಯಾವಾಗ ಹೋಗ್ಬೇಕು?
ಆ್ಯಂಡ್ ಇಮೇಲ್ 3 ಯಾವಾಗ ಹೋಗುತ್ತೆ? ಸೊ ಇಮೇಲ್ ನಿನ್ನೆ, ದಟ್ ಇಸ್ ಟುಡೇ ಮೈನಸ್ 1 ಡೇ, ಎಸ್ಟರ್ಡೇ ಅಂದರೆ ಟುಡೇ ಮೈನಸ್ 1 ಡೇ ಅಲ್ವಾ? ಏನಕ್ಕೆ ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಆಗುತ್ತೆ. ಸೊ ಎರಡನೇ ಇಮೇಲು ಆಪ್ಟಿನ್ ಡೇಟ್ ಆಗಿ 3 ದಿನ ಆದ್ಮೇಲೆ ಹೋಗ್ಬೇಕು. ಸೊ 3 ದಿನ ಆಗಬೇಕು ಅಂದರೆ ದಿಸ್ ಶುಡ್ ಬಿ ಟುಡೇ ಮೈನಸ್ 3 ಡೇಸ್. ಇದು ಆಪ್ಟಿನ್ ಆಗಿ 7 ದಿನ ಆದ್ಮೇಲೆ ಹೋಗ್ಬೇಕು, ಟುಡೇ ಮೈನಸ್ 7 ಡೇ. ಸೊ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯಾವ ಡೇಟ್ ಇರಬೇಕು? ಆಪ್ಟಿನ್ ಡೇಟ್ ಏನಿದೆಯೋ ಅದ್ರ ಬೇಸ್ ಮೇಲೆ ನಾವು ಫಿಲ್ಟರ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಕ್ಲೈಂಟ್ ಈಗ ಕೊಟ್ಟಿರೋ ಕ್ರೈಟೀರಿಯಾ ಪ್ರಕಾರ ನಿನ್ನೆ ಆಪ್ಟಿನ್ ಡೇಟ್ ಆಗಿದ್ರೆ ಇಮೇಲ್ 1 ಹೋಗ್ಬೇಕು. ಸೊ ಅಂದ್ರೆ ಇವತ್ತಿನ ಲೆಕ್ಕಕ್ಕೆ -1, -3, -7. -3 ಅಂದ್ರೆ ಏನು? ಸೊ 12, 13 - 3 10 ಆಗಿರ್ಬೇಕು. 13 - 7, so 13 - 7 it will be exactly 1, 2, 3, 4, 5, 6, 7 20th ಆಗಿರ್ಬೇಕು. ಈ ತರ ನಾವು ಡೇಟ್ ಲೆಕ್ಕ ಹಾಕ್ತಾ ಪ್ರತಿ ಸತಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇವತ್ತು 13th ಆಗಿರೋದ್ರಿಂದ ಸೊ ಇಟ್ ಶುಡ್ ಬಿ ಅಲ್ಲ, ವಾಟ್ ಶುಡ್ ಬಿ ಡೇಟ್ ಹಿಂದೆ ಇಲ್ವಾ? ಸೊ 1, 2, 3, 4, 5, 6, 7 it should be 06, and for this one it should be 10. ಇದು ಕರೆಕ್ಟ್ ಆಗಿದೆ. 12 to 10 ಈ ಆಪ್ಟಿನ್ ಡೇಟ್ಸ್ಗೂ ಹೋಗ್ಬೇಕು. ಇದನ್ನ ಹೆಂಗೆ ಅಚೀವ್ ಮಾಡೋದು? ಇಮೇಲ್ ಏನೋ ರೆಡಿ ಇದೆ. ಹೌ ಟು ಅಚೀವ್ ದಿಸ್? ಸೊ ಟು ಅಚೀವ್ ದಿಸ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಫಸ್ಟ್ ನಾವು ಈ ಇಮೇಲ್ಸ್ನ ಟೆಸ್ಟ್ ಮಾಡಬೇಕು ಆನ್ ದಿ ಡೇಟಾ ಎಕ್ಸ್ಟೆನ್ಷನ್ ವಿಚ್ ವಿ ಕ್ರಿಯೇಟೆಡ್. ಸೊ ಟೆಸ್ಟ್ ಮಾಡೋದು ಹೇಗೆ? ಸೊ ಫಸ್ಟ್ ವೆಲ್ಕಮ್ ಇಮೇಲ್ 1 ತಗೋತೀನಿ. ಇಲ್ಲಿ ಒಂದು ಚೇಂಜಸ್ ಇದೆ. ಇಲ್ಲಿ ನೋಡಿ, ಫಸ್ಟ್ ನೇಮ್ ತಪ್ಪಾಗಿದೆ, ಆಪ್ಟಿನ್ ಸೋರ್ಸ್ ತಪ್ಪಾಗಿದೆ. ಇದನ್ನ ಎಡಿಟ್ ಮಾಡೋಣ. ಸೊ ಫಸ್ಟು ಟೆಸ್ಟ್ ಮಾಡಿ ನಿಮ್ಮ ಇಮೇಲ್ ಕರೆಕ್ಟಾಗಿ ರೆಂಡರ್ ಆಗ್ತಾ ಇದೆಯಾ ಅಂತ. ಸೊ ಹೌ ಟು ಡೂ ದ್ಯಾಟ್ ಇಸ್, ನಿಮ್ಮ ಇಮೇಲ್ನ ಕ್ಲಿಕ್ ಮಾಡಿ ಓಪನ್ ಮಾಡಿ, ಎನಿ ಇಮೇಲ್. ಅಲ್ಲಿ ಪ್ರಿವ್ಯೂ ಅಂಡ್ ಟೆಸ್ಟ್ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಈ ಫೋಲ್ಡರ್ ಐಕಾನ್ನ ಕ್ಲಿಕ್ ಮಾಡಿ. ದೆನ್ you'll go with data extension. ನಿಮಗೆ ಯಾವುದು ತೋರಿಸ್ತಾನೆ ಇಲ್ಲ. ಈಗ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೀವು ಪ್ರಿವ್ಯೂ ಆ್ಯಂಡ್ ಟೆಸ್ಟ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಇಮೇಲ್ ಕಳಿಸೋದಕ್ಕೆ ನೀವು ಹತ್ರ ಡೇಟಾ ಎಕ್ಸ್ಟೆನ್ಷನ್ ಬಂದು ಸೆಂಡಬಲ್ ಆಗಿರಬೇಕು. ಈಗ ಡೇಟಾ ಎಕ್ಸ್ಟೆನ್ಷನ್ಗೆ ಹೋಗ್ತೀನಿ, ನನ್ನ ಫೋಲ್ಡರ್ಗೆ ಹೋಗ್ತೀನಿ. ದಿಸ್ ಇಸ್ ಮೈ ಸೆಂಡಬಲ್ ಡಿ ಅಲ್ವಾ? ಕ್ಲೈಂಟ್ ಏನು ಕೇಳ್ತಾ ಇದ್ದಾರೆ? ಸೊ ಮೊನ್ನೆ ಅವ್ರಿಗೆ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಈ ಡೇಟಾ ಎಕ್ಸ್ಟೆನ್ಷನ್ನ ಫಿಲ್ಟರ್ ಮಾಡ್ಕೋತೀನಿ ಬೇಸ್ಡ್ ಆನ್ ದಿಸ್ ಕಂಡೀಷನ್. ನಮ್ಮ ಹತ್ರ ಡೇಟಾ ಇದೆಯೋ ಇಲ್ವೋ ಆಮೇಲೆ ನೋಡ್ಕೊಳ್ಳೋಣ. ಸೊ ಡೇಟಾ ಇದೆ ಇಲ್ಲಿ, ಅದ್ರಲ್ಲಿ ಆಪ್ಟಿನ್ ಡೇಟು ನಾವು ಅನ್ಕೊಂಡಂಗೆ ಇರೋದಿಲ್ಲ. ಆಯ್ತಾ? ಆಪ್ಟಿನ್ ಡೇಟ್ ಎಲ್ಲಿದೆ? ಆಪ್ಟಿನ್ ಡೇಟ್ ಎಲ್ಲಿ? ಆಯ್ತಾ? ಸೊ ಎಲ್ಲ ತುಂಬ ಹಳೆ ಡೇಟಾ ಇದೆ. ಸೊ ವಿಲ್ ಟ್ರೈ ಟು ಮಾಡಿಫೈ ಇಟ್ ಆಸ್ ರಿಕ್ವೈರ್ಡ್. ಸದ್ಯಕ್ಕೆ ಐ ಆಮ್ ಕ್ರಿಯೇಟಿಂಗ್ ಅ ಫಿಲ್ಟರ್ಡ್ ಡೇಟಾ ಎಕ್ಸ್ಟೆನ್ಷನ್. ಸೊ ನನ್ನ ಹತ್ರ 3 ಇಮೇಲ್ ಕಳಿಸ್ಬೇಕು. ಸೊ 3 ಫಿಲ್ಟರ್ಡ್ ಡಿ ಬೇಕು. 3 ಫಿಲ್ಟರ್ಡ್ ಡಿ ಬೇಕು. ಲೆಟ್ಸ್ ಕಾಲ್ ದೆಮ್ ಆಸ್ ವೆಲ್ಕಮ್ ಅಂಡರ್ಸ್ಕೋರ್ ಇಮೇಲ್ 1 ಅಥವಾ ಅಂಡರ್ಸ್ಕೋರ್ ವೆಲ್ಕಮ್ ಇಮೇಲ್ ಅಂಡರ್ಸ್ಕೋರ್ 1 ಅಂಡರ್ಸ್ಕೋರ್. ಆಯ್ತಾ? ಇದು ಮೊದಲನೇ ಇಮೇಲ್ ಕಳಿಸೋದಕ್ಕಲ್ವಾ? ಸೊ ಅದಕ್ಕೆ ಐಲ್ ಕಾಲ್ ದಿಸ್ ಒನ್ ಆಸ್ FD ಅಂಡರ್ಸ್ಕೋರ್ ಅಂದ್ರೆ. ಎರಡನೇ ಇಮೇಲ್ ಕಳಿಸೋದಕ್ಕೆ ವೆಲ್ಕಮ್ ಇಮೇಲ್ 2 FD ಆ್ಯಂಡ್ ವೆಲ್ಕಮ್ ಇಮೇಲ್ 3. ಸೊ ಈಗ ಯಾವ ಕಂಡೀಷನ್ ಮೇಲೆ ಫಿಲ್ಟರ್ ಮಾಡಬೇಕು? ಈ ಕಂಡೀಷನ್ ಮ್ಯಾಚ್ ಆಗೋ ರೀತಿ ಬರ್ಬೇಕು ನಮಗೆ. ಸೊ ಒಂದೇ ಒಂದನ್ನು ಕ್ರಿಯೇಟ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಐ ಆಮ್ ಕ್ರಿಯೇಟಿಂಗ್ ಅ ಫಿಲ್ಟರ್ಡ್ ಡಿ ನಾವು. ಆಯ್ತಾ? ನಿನ್ನೆ ಕ್ರಿಯೇಟ್ ಮಾಡಿದಲ್ಲ ಸ್ಟ್ಯಾಂಡರ್ಡ್ ಡಿ, ಇವತ್ತು ಕ್ರಿಯೇಟ್ ಮಾಡ್ತಾ ಇರೋದು ನಾನು ಫಿಲ್ಟರ್ ಡಿ. ಆನ್ ದ ರೈಟ್ ಟಾಪ್ ಐ ಆಮ್ ಕ್ಲಿಕಿಂಗ್ ಆನ್ ಕ್ರಿಯೇಟ್, and now I'll be selecting a filtered D, this one. ಈ ಡಿ ತಗೋತೀನಿ. ಓಕೆ.
ಈಗ ಕಂಡೀಷನ್ ಹಾಕ್ಬೇಕು, ದಟ್ ಇಸ್ ಆಪ್ಟ್ ಇನ್ ಡೇಟ್. ಆಪ್ಟ್ ಇನ್ ಡೇಟ್ ಇಸ್ ಈಕ್ವಲ್ ಟು, ನಿಮ್ಮ ಹತ್ರ ಸುಮಾರು ಆಪ್ಷನ್ಸ್ ಇದೆ, ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡೋಣ. ಸದ್ಯಕ್ಕೆ ಈಸ್ ಈಕ್ವಲ್ ಟು ಟುಡೇ ಮೈನಸ್ 1 ಡೇ, ಅಥವಾ ನೀವೇನಾದ್ರೂ ಹಿಂಗೆ ತಗೊಂಡ್ರೆ 12th, ಹಿಂಗೆ ವರ್ಕೌಟ್ ಆಗಲ್ಲ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇದನ್ನ ನೋಡ್ಕೊಳ್ಳೋಣ. ಆಪ್ಟ್ ಇನ್ ಡೇಟ್ ಇಸ್ ಈಕ್ವಲ್ ಟು ಡೇಟ್, ಟುಡೇ ಮೈನಸ್ 1 ಡೇ ಅಂದರೆ ನೆನ್ನೆ ಡೇಟ್ ತಗೋತಾ ಇದ್ದೀನಿ. ಸೇವ್ ಅಂಡ್ ಬಿಲ್ಡ್ ಕೊಡ್ತೀನಿ. ನಾವು ಯಾವತ್ತು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಹೆಸರು ಕೊಡ್ತೀನಿ, ವೆಲ್ಕಮ್ ಇಮೇಲ್ 1 ಎಫ್ ಡಿ ಅಂತ ಫಿಲ್ಟರ್ ಡಿ ನನ್ನ ಹೆಸರಲ್ಲಿದೆ. ವೇಟಿಂಗ್ ಫಾರ್ ದಿ ಲೊಕೇಶನ್. ಕೆಲವೊಂದ್ಸರಿ ಸ್ಕ್ರೀನ್ ಲೋಡ್ ಆಗಲ್ಲ ಇದು. ಸೇವ್ ಅಂಡ್ ಬಿಲ್ಡ್ ಯೂಸ್ ಮಾಡಬೇಕು. ಈ ಫೋಲ್ಡರ್ ಬರ್ತಾ ಇದೆ. ನೇಮ್ ಕೊಡ್ತೀನಿ, ಸೇವ್ ಕೊಡ್ತೀನಿ. ಸೊ ನಮಗೆ ಯಾರೂ ಬರಲ್ಲ. ಏನು ಹೇಳಿ, ಯಾರು ಬರಲ್ಲ ಇಲ್ಲಿ. ಏನಕ್ಕೆ ಯಾರು ಬರಲ್ಲ? ಬಿಕಾಸ್ ನಮಗೆ ಈ ಡೇಟ್ ಅಲ್ಲಿ ಆಪ್ಟ್ ಇನ್ ಆಗಿರೋರು ಯಾರೂ ಇಲ್ಲ. ತೊಂದರೆ ಇಲ್ಲ. ಆಸ್ ಆಫ್ ನಾವು 3 ಕ್ರಿಯೇಟ್ ಮಾಡ್ತೀನಿ ನಾನು. ಇದು ಆಪ್ಷನ್ ನಂಬರ್ 1, ಫಿಲ್ಟರ್ ಡಿ ಕ್ರಿಯೇಟ್ ಮಾಡಿದ್ದು. ಎರಡನೇ ಫಿಲ್ಟರ್ ಡಿ, ಸೊ ಎರಡನೇ ಆಪ್ಷನ್. ಸೊ ಯು ಕ್ಯಾನ್ ಕ್ರಿಯೇಟ್ ಲೈಕ್ ದಿಸ್, ಕ್ರಿಯೇಟ್ ಫಿಲ್ಟರ್ ಡಿ. ಸೊ ಯಾವ್ದ್ರ ಮೇಲೆ ಕಂಡೀಷನ್ ಬರಿತಾ ಇದ್ದೀರಾ ಅಂತ ಮೆನ್ಷನ್ ಮಾಡ್ತೀರಾ, ಅಥವಾ ಯು ಕ್ಯಾನ್ ಗೋ ಇನ್ ಟು ದಿಸ್ ಡಿ. ರೈಟ್ ಟಾಪ್ ಅಲ್ಲಿ ಫನಲ್ ಐಕಾನ್ ಇದೆ, ಕ್ಲಿಕ್ ಮಾಡಿ ಕಂಡೀಷನ್ ಹಾಕೊಳ್ಳಿ. ಆಪ್ಟ್ ಇನ್ ಡೇಟ್ ಇಸ್ ಈಕ್ವಲ್ ಟು ಟುಡೇ ಮೈನಸ್ 3 ಡೇಸ್ ಅಂದರೆ 10th. ಸೇವ್ ಅಂಡ್ ಬಿಲ್ಡ್, ಹೆಸರು ಕೊಡ್ತೀನಿ, ಫೋಲ್ಡರ್ ಸೆಲೆಕ್ಟ್ ಮಾಡ್ತೀನಿ, ಸೇವ್. ಯಾರು ಬರಲ್ಲ, ನನಗೂ ಗೊತ್ತು. ದಿಸ್ ಇಸ್ ಮೈ ಥರ್ಡ್ ಒನ್. ಎಕ್ಸಾಕ್ಟ್ ಡೇಟ್ ಕೊಡ್ತಾ ಇದ್ದೀನಿ ನಾನು, ಎಕ್ಸಾಕ್ಟ್ ಡೇಟ್. ಸೊ ಎಕ್ಸಾಕ್ಟ್ ಡೇಟ್ ಕೊಡೋದು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲ. ಸೊ ನೆಕ್ಸ್ಟ್ ನಾನು ಮತ್ತೆ ಇದೇ ಡಿಗೆ ಹೋಗ್ತೀನಿ. ಇದು ಕ್ಲಿಕ್ ಮಾಡಿದ್ರೆ ಹೋಗುತ್ತೆ, ಅಬ್ಸರ್ವ್ ಮಾಡಿ. ಟೂಲ್ ಯೂಸ್ ಮಾಡೋದನ್ನ ಕಲೀರಿ ಅಷ್ಟೇ. ಸೊ ಮತ್ತೆ ಕಸ್ಟಮರ್ ಸ್ಟ್ಯಾಂಡರ್ಡ್ ಡಿ ಹೋಗಿ ಫಿಲ್ಟರ್ ಐಕಾನ್ ಕ್ಲಿಕ್ ಮಾಡಿ ಕಂಡೀಷನ್ ಸೆಟ್ ಮಾಡಿ, ವಿಚ್ ಇಸ್ 6. ಸೇವ್ ಅಂಡ್ ಬಿಲ್ಡ್ ಆ್ಯಂಡ್ ವೆಲ್ಕಮ್ ಡಿ. ಆಯ್ತಾ, ನನ್ನ ಹತ್ರ 3 ಡಿ ಇದೆ ಈಗ. ಆದರೆ ಯಾರೂ ಇಲ್ಲ ಜನ. ಏನಕ್ಕಿಲ್ಲ ಅಂದರೆ ಈ ಕಂಡೀಷನ್ ಮ್ಯಾಚ್ ಮಾಡ್ತಾರೋ ಯಾರ್ದು ಡೇಟಾ ಇಲ್ಲ ನಮ್ಮ ಹತ್ರ. ಏನು ಮಾಡೋದೀಗ? ಸೊ ಅದಕ್ಕೆ ನಾವು ಆ ಡೇಟಾನ ಕೂಡಿಸ್ಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ಯು ವಿಲ್ ಟೆಸ್ಟ್ ಇಟ್ ಆ್ಯಕ್ಚುಲಿ. ಅದನ್ನು ಚೇಂಜ್ ಮಾಡೋದಕ್ಕೆ ಯು ಕ್ಯಾನ್ ಗೋ ಟು ಆಡಿಯನ್ಸ್ ಬಿಲ್ಡರ್, ಕಾಂಟ್ಯಾಕ್ಟ್ ಬಿಲ್ಡರ್. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನು ಅಂದರೆ, ಸೊ ಇರೋದನ್ನೇ ಚೇಂಜ್ ಮಾಡಿ ಟೆಸ್ಟ್ ಮಾಡಿ, ಅಥವಾ ನಿಮ್ಮದೇ ಒಂದು ಡೇಟಾ ಹಾಕೊಳ್ಳಿ ಅಂತಾರೆ. ಸೊ ನನ್ನದೇ ಒಂದು ಡೇಟಾ ಹಾಕೋತೀನಿ ಸದ್ಯಕ್ಕೆ ಫಾರ್ ಟೆಸ್ಟಿಂಗ್ ಪರ್ಪಸ್. ಸೊ ದಿಸ್ ಇಸ್ ಮೈ ಫಸ್ಟ್ ನೇಮ್, ದಿಸ್ ಇಸ್ ಮೈ ಫಸ್ಟ್ ಲಾಸ್ಟ್ ನೇಮ್. ಆಯ್ತಾ, ಏನೇನು ಕೇಳುತ್ತೆ ಅದನ್ನೆಲ್ಲ ಕೂರಿಸ್ಕೊಂಬರೋಣ. ಡೇಟಾ ಎಕ್ಸ್ಟೆನ್ಷನ್ಗೆ ಹೋಗ್ತೀನಿ. ಇಲ್ಲಿ ಕೂರಿಸ್ಬೇಕು. ಆಯ್ತಾ, ಸೊ ಲೆಟ್ ಮಿ ಕ್ರಿಯೇಟ್ ಎ ನ್ಯೂ ರೆಕಾರ್ಡ್. ಸೊ ಇಮೇಲ್ ಅಡ್ರೆಸ್ ನಾನೆಲ್ಲ ಟೈಪ್ ಮಾಡ್ಕೋತೀನಿ. ಇಲ್ಲಿ ಚಂದ್ರ smc@gmail.com. ಸೊ ನಂದು ಕೀ. ಸೊ ನಾನು ಡಿಫೈನ್ ಮಾಡ್ತಾ ಇರೋ ಕೀ ಏನು ಅಂದರೆ, ಯು ಪೀಪಲ್, ಓಕೆ, ಕೆಲವರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಇದರಿಂದ. ಲೆಟ್ ಮಿ ಟೇಕ್ ದಿಸ್ ಒನ್, raju.chandra23@gmail.com. ಸೊ ನಿಮ್ಮ ಇಮೇಲ್ ಅಡ್ರೆಸ್ ಏನಿದೆಯೋ ಅದೇ ಇಮೇಲ್ ಅಡ್ರೆಸ್ ಆಗುತ್ತೆ. ಸಬ್ಸ್ಕ್ರೈಬರ್ ಕೀ ಬಂದು @ವರೆಗೂ ತೆಗೆದುಬಿಡಿ. ಸೊ raju.chandra23. ಸೊ ಫಸ್ಟ್ ನೇಮು ಡಿಫಾಲ್ಟ್ ವ್ಯಾಲ್ಯೂ ಇದೆ ಚಂದ್ರ, ಲಾಸ್ಟ್ ನೇಮ್ ಪ್ರಸಾದ್ ಹಾಕ್ತೀನಿ. ಆಪ್ಟ್ ಇನ್ ಡೇಟ್ ನಾನು ಮ್ಯಾನ್ಯಲಿ ಕೂರಿಸ್ಬೇಕು. ಏನದು ಆಪ್ಟ್ ಇನ್ ಡೇಟು? ನೆನ್ನೆ ಡೇಟ್ ಕೂರಿಸ್ಬೇಕು. ನೆನ್ನೆ ಡೇಟ್ ಅಂದರೆ 03 ಮಂತು /12/2025. ನೀವು ಹಿಂಗೆ ಕೂರಿಸ್ಬೇಕು. ಆಯ್ತಾ, ಆಪ್ಟ್ ಇನ್ ಸೋರ್ಸು, ವೆಬ್ಸೈಟು, ಇಂಟ್ರೆಸ್ಟು, ಟ್ರೈನಿಂಗ್ ಆ್ಯಂಡ್ ಸೇವ್. ಆಯ್ತಾ, ಇಷ್ಟು ಇನ್ನೇನು ಬೇಡ ನಾನು ಸದ್ಯಕ್ಕೆ. ಈಗ ನಾನು ಹೊಸ ಡೇಟಾ ಹಾಕಿದ್ದೀನಿ. ಈಗ ದರ್ ಆರ್ 2 ಥಿಂಗ್ಸ್ ವಿಚ್ ಯು ಶುಡ್ ಅಬ್ಸರ್ವ್. ಮೊದಲನೇದು, ಇಮೇಲ್ ಕಳಿಸ್ಬೇಕು ಅಂತಿದ್ರೆ ದಿಸ್ ಒನ್, ಇದು ಸೆಂಡಬಲ್ ಆಗಿರ್ಬೇಕು. ಇದು ಸೆಂಡಬಲ್ ಆಗಿರ್ಬೇಕು. ಸೊ ಸೆಂಡ್ ಮಾಡಬೇಕು ಅಂದರೆ ಈ ಬಟನ್ನ ಎಡಿಟ್ ಮಾಡಿ, ಯೂಸ್ ಫಾರ್ ಸೆಂಡಿಂಗ್ ಮಾಡಿ, ಸಬ್ಸ್ಕ್ರೈಬರ್ ಕೀಗೆ ಸಬ್ಸ್ಕ್ರೈಬರ್ ಕೀ ಮ್ಯಾಪ್ ಮಾಡಿ. ಸರ್ ಬೇರೆ ಮ್ಯಾಪ್ ಮಾಡಿದ್ರೆ ಏನಾಗುತ್ತೆ? ಸೊ ಅದನ್ನು ಕೆಲವು ವಿಡಿಯೋಸ್ ಮಾಡಿ ಹಾಕಿದ್ದೀನಿ, ನಿಮಗೂ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬರ್ ಕೀ ತೊಗೊಳ್ಳೋಣ ಅಂತ. ಸೊ ಫಸ್ಟು ಸೆಂಡಬಲ್ ಮಾಡಬೇಕು.
ಎರಡನೇ ಇಂಪಾರ್ಟೆಂಟು, ಇದು ಫಿಲ್ಟರ್ ಡಿ. ಇಲ್ಲಿ ಡೇಟಾ ಆ್ಯಡ್ ಮಾಡಿದ್ರೆ ನೀವು ಮ್ಯಾನ್ಯುಯಲಿನೇ ರೀಫ್ರೆಶ್ ಮಾಡಬೇಕು, ಇಲ್ಲದೆ ಹೋದ್ರೆ ಬರಲ್ಲ. ಸೊ ಮ್ಯಾನ್ಯುಯಲಿ ರೀಫ್ರೆಶ್ ಮಾಡಿ. ಸೊ ಈಗ ನನ್ನ ಮೊದಲನೇ ಇಮೇಲ್ ಕಳಿಸೋದಕ್ಕೆ ಡೇಟಾ ರೆಡಿ ಇದೆ. ಸೊ ಅಕಾರ್ಡಿಂಗ್ ಟು ದಿ ಕಂಡೀಷನ್, ಕ್ಲೈಂಟ್ ಕೇಳಿರೋ ಪ್ರಕಾರ ನಿನ್ನೆ ಅವ್ರಿಗೊಬ್ಬರೇ ಬರ್ಬೇಕಿಲ್ಲಿ. ಸೊ ಇದು ಪ್ರೊಸೆಸಿಂಗ್ ಅಲ್ಲೇ ತೋರಿಸ್ತಾ ಇರುತ್ತೆ. ಈಗ ಒಬ್ಬ ಬಂದಿದೆ. ಯಾರಿದು? ಚಂದ್ರಪ್ರಸಾದ್. ವೆರಿ ಸಿಂಪಲ್, ಇಮೇಲ್ ರೆಡಿ ಇದೆ, ಕಳಿಸ್ಬೋದು ಈಗ. ಆದರೆ ಇದಕ್ಕೆ ಇಮೇಲ್ ಕಳಿಸಬಾರ್ದು, ನೀವು ಟೆಸ್ಟ್ ಮಾಡಬೇಕು. ವಾಟ್ ಇಸ್ ದಿ ಟೆಸ್ಟಿಂಗ್ ಪ್ರೋಸೆಸ್? ಕ್ಲೈಂಟ್ ಏನೇ ಮಾಡಿದ್ರು ನೀವು ಟೆಸ್ಟ್ ಮಾಡ್ಬಿಟ್ಟು ಕಳಿಸ್ಬೇಕು. ಸೊ ಅಜೆಂಡಾ ಇಸ್ ವೆಲ್ಕಮ್ ಕ್ಯಾಂಪೇನ್. ನಿನ್ನೆ ಪ್ರಕಾರ ಕ್ಲೈಂಟ್ಗೆ ಯಾರು ಹೊಸಬ್ರು ಬರ್ತಾ ಇರ್ತಾರೋ ಅವ್ರ ಕಂಡೀಷನ್ ಕೊಟ್ಟಿದ್ರೆ ಅದ್ರ ಪ್ರಕಾರ ಇಮೇಲ್ ಕಳಿಸ್ತಾ ಇರ್ಬೇಕು. ಪ್ರಿವ್ಯೂ ಆ್ಯಂಡ್ ಟೆಸ್ಟ್ ಮಾಡ್ತೀನಿ. ಈಗ ನಾನು ಫೋಲ್ಡರ್ ಐಕಾನ್ ಕ್ಲಿಕ್ ಮಾಡಿ ನನ್ನ ಫೋಲ್ಡರ್ಗೆ ಹೋಗಿ, ಈಗ ನನಗೆ ಒಂದೇ ಒಂದು ಡಿ ಕಾಣಿಸ್ತಾ ಇರೋದು. ಯಾಕೆ? ಇದು ಸೆಂಡಬಲ್. ಅದಕ್ಕೆ ಸೆಲೆಕ್ಟ್ ಮಾಡಿ, ಬಾಟಮಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ರೆ ಈಗ ನನಗೆ ಎರರ್ ಬರಬಹುದು. ಸೊ ಇಲ್ಲೇನು ಬರ್ತಾ ಇದೆ? ಹೆಲೋ ಚಂದ್ರ ಬರ್ತಾ ಇದೆ, ಕರೆಕ್ಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ವ್ಯಾಲ್ಯೂಡ್ ಕಸ್ಟಮರ್ ಇದೆ, ಇಲ್ಲಿ ವೆಬ್ಸೈಟ್ ಇದೆಯಲ್ಲ, ಇದು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಪರ್ಸ್ನಲೈಸೇಷನ್ ಸ್ಟ್ರಿಂಗ್ ತಪ್ಪಾಗಿದೆ ಇಲ್ಲಿ. ಇದನ್ನ ನಾನು ಪ್ಲೇನ್ ಟೆಕ್ಸ್ಟ್ ಅಥವಾ ಕೋಡ್ ವ್ಯೂ ಇಲ್ಲೇ ಮಾಡಬೇಕು. ಸೊ ಸ್ಕ್ರಾಲ್ ಮಾಡಿ, ಎಂಡ್ ಆಫ್ ಕಾಂಟೆಂಟ್ ಏರಿಯಾ, ವೆಲ್ಕಮ್ ಅಬಾರ್ಡ್ ಮೆಸೇಜು, ಹೆಲೋ ಅಂಡ್ ವೆಲ್ಕಮ್ ಇದೆ, ರೈಟ್. ವೆಬ್ ವರ್ಷನ್ ಇದೆ, ಇಲ್ಲಿದೆ ಫಸ್ಟ್ ನೇಮ್. ಇದನ್ನ ಚೇಂಜ್ ಮಾಡಬೇಕು, ಆಪ್ಟಿನ್ ಸೋರ್ಸ್ ಚೇಂಜ್ ಮಾಡಬೇಕು. ಸೊ ಕಾಪಿ ಪೇಸ್ಟ್ ಮಾಡಿ ಆದಷ್ಟು. ಇದು ಫಸ್ಟ್ ನೇಮು, ಇದು ಆಪ್ಟಿನ್ ಸೋರ್ಸ್. ಇಲ್ಲಿದೆ ನೋಡಿ, ಪರ್ಸನಲೈಸೇಷನ್ ಇದೆಯಾ? ಎಸ್, ಇಲ್ಲಿದೆ. ಅದೇ ಥರನೇ ಲೆಟ್ ಮೀ ಪರ್ಸನಲೈಸ್. ಸೊ ಇದು ಸಬ್ಜೆಕ್ಟ್ ಲೈನ್ 1, ಡಬಲ್ ಪರ್ಸೆಂಟೇಜ್, ಡಬಲ್. ಇದು ಮತ್ತೆ ಇದು. ಇವೆರಡನ್ನ ಪರ್ಸನಲೈಸೇಷನ್, ನಿಮ್ಮ ಫೀಲ್ಡ್ ಇದೆಯಲ್ಲ ಅದಕ್ಕೆ ಡಬಲ್ ಪರ್ಸೆಂಟೇಜ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅಲ್ಲಿ ಹಾಕಿದ್ರೆ ಪರ್ಸನಲೈಸೇಷನ್ ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಅದನ್ನ ಇಲ್ಲಿ ಚೇಂಜ್ ಮಾಡ್ತೀನಿ ವಿತ್ ಹೆಲೋ. ಇಲ್ಲಿ ಆಪ್ಟಿನ್ ಸೋರ್ಸ್ ಇದೆ, ಇದನ್ನ ಚೇಂಜ್ ಮಾಡ್ತೀನಿ. ಮತ್ತೆ ಸೇವ್ ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ. ಈಗ ನನಗೆಲ್ಲ ಫಿಕ್ಸ್ ಆಗಿರ್ಬೇಕು ನೋಡಿ. ಹೆಲೋ ಚಂದ್ರ, ವೆಲ್ಕಮ್ ಟು ನಾರ್ದನ್ ಟೆಲ್ ಔಟ್ಬಿಟರ್ಸ್. ಹೆಲೋ ಚಂದ್ರ, ಹೆಲೋ ಆ್ಯಂಡ್ ವೆಲ್ಕಮ್, ಥ್ಯಾಂಕ್ಸ್ ಫಾರ್ ಸೈನಿಂಗ್ ಅಪ್ ಬೈ ವೆಬ್ಸೈಟ್, ಈ ವ್ಯಾಲ್ಯೂ. ಸೊ ವರ್ಕ್ ಆಗ್ತಾ ಇದೆ. ಸೊ ಬೇರೆ ಲಿಂಕ್ಸ್ ವರ್ಕ್ ಆಗ್ಬೇಕಲ್ಲ ನನಗೆ, ಲೈಕ್ ದಿಸ್ ಒನ್ ಕಂಪ್ಲೀಟ್ ಪ್ರೊಫೈಲ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಇಟ್ ಇಸ್ ಟೇಕಿಂಗ್ ಟು ಅ ರಾಂಗ್ ಪೇಜ್. ಇದನ್ನ ಟೆಸ್ಟ್ ಮಾಡಿ ಇದನ್ನು ಫಿಕ್ಸ್ ಮಾಡಬೇಕು. ಇದು ಹೋಗಲ್ಲ ಎಲ್ಲಿಗೂ ನಿಮಗೆ. ಸೊ ಐ ನೀಡ್ ಟು ಗೋ ಬ್ಯಾಕ್ ಆ್ಯಂಡ್ ಫಿಕ್ಸ್ ಸಮ್ ಆಫ್ ದಿ ಬಟನ್ಸ್. ಯಾವ್ದಾದಿದು? ಕಂಪ್ಲೀಟ್ ಪ್ರೊಫೈಲು, ಲರ್ನ್ ಮೋರು, ವ್ಯೂ ಗೇರ್. ಸೊ ಇದನ್ನ ಇಲ್ಲಿ ಫಿಕ್ಸ್ ಮಾಡೋ ಬದಲು ಇಲ್ಲಿ ಫಿಕ್ಸ್ ಮಾಡಿ. ವೆಲ್ಕಮ್ ಇಮೇಲ್ 1.html. ಏನೋ HTML ಗೊತ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಿಡಿ, ನಾನು ಎಲ್ಲೆಲ್ಲಿ ತೋರಿಸಿ ಕೆಲಸ ಮಾಡಿ. ಸೊ ಪ್ರೀ ಹೆಡರ್ ವೆಲ್ಕಮ್ ಅಬ್ರಾಡ್ ಅದಾಯ್ತು. ವೆಬ್ ವರ್ಷನ್ ಆಯಿತು, ವೆಬ್ ವರ್ಷನ್ ಫಿಕ್ಸ್ ಮಾಡಬೇಕು, ವಿಲ್ ಫಿಕ್ಸ್ ದಟ್. ಸೊ ಇಲ್ಲೊಂದು ಲಿಂಕ್ ಚೇಂಜ್ ಮಾಡಬೇಕು. ಕಾಂಟೆಂಟ್ ಏರಿಯಾ, ಸೊ ವೆಲ್ಕಮ್ ಬಂತು. ಆ್ಯಂಡ್ ಹಿಯರ್ ಕಮ್ಸ್ ದಿ ಬಟನ್ಸ್. ಯಾವ್ಯಾವ ಬಟನ್ ಇದೆಯಪ್ಪ? ಸೊ ಲರ್ನ್ ಮೋರ್ ಅಂತ ಇದೆ, ಕಂಪ್ಲೀಟ್ ಪ್ರೊಫೈಲ್ ಬಟನ್ ಇದೆ ಅಲ್ವಾ? ಸೊ ಕಂಟ್ರೋಲ್ ಕಂಪ್ಲೀಟ್ ಪ್ರೊಫೈಲ್. ಸೊ ಇಲ್ಲಿದೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಪಾರ್ಟ್. ಇದೇನಾಗ್ತಾ ಇದೆ ಅಂದರೆ, ಈ ಬಟನ್ ಇದೆಯಲ್ಲ, ಈ ಬಟನ್ನು ನಮಗೆ ರಾಂಗ್ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದೆ. ಇದನ್ನ ನಾವು ಕಂಪ್ಲೀಟ್ ಪ್ರೊಫೈಲ್ ಬಟನ್ ಕರ್ಕೊಂಡು ಹೋಗ್ಬೇಕು. ಲೈನ್ ನಂಬರ್ 172 ಇದೆ ನಂದರಲ್ಲಿ. href ಕಂಪ್ಲೀಟ್ ಪ್ರೊಫೈಲ್ ಬಟನ್ನು. ಇಲ್ಲಿ ನಾನು ಲಿಂಕ್ ಕೊಡಬೇಕು. ಮತ್ತೆ ನಾನು ಯಾವ ಲಿಂಕ್ ಕೊಡಬೇಕು ಅಂದರೆ
ಲೆಟ್ ಮಿ ಶೋ ಯು ದಟ್. ನಮ್ಗೆ ಯಾವ ಲಿಂಕ್ ಬೇಕು ಅಂದ್ರೆ ಐ ವಾಂಟ್ ಅ ಲಿಂಕ್ ವಿಚ್ ಇಸ್ ನೋನ್ ಆಸ್ ಪ್ರೊಫೈಲ್ ಸೆಂಟರ್ ಲಿಂಕ್. ಈ ಲಿಂಕ್ ಬೇಕು ನನಗೆ. ಇದನ್ನು ಕಾಪಿ ಮಾಡ್ತೀನಿ. ಎಲ್ಲಿಗೆ ಹೋಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಸೊ ಐ ಡೋಂಟ್ ನೀಡ್ ದಿಸ್ ಎನಿಮೋರ್. And here I should be pasting ಪ್ರೊಫೈಲ್ ಸೆಂಟರ್ ಲಿಂಕ್. ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಇಮೇಲ್ ಕಳಿಸಿದ ಮೇಲೆ ಐಡಿಯಾ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ ಪ್ರೊಫೈಲ್ ಆಯಿತು. ವಾಟ್ ಎಲ್ಸ್? ಇನ್ಯಾವ ಲಿಂಕ್ ಇದೆ? ಲರ್ನ್ ಮೋರ್ ಲಿಂಕ್ ಇದೆ ಅಲ್ವಾ? ಸರ್ಚ್ ಮಾಡೋಣ. ಕಂಟ್ರೋಲ್ ಲರ್ನ್ ಮೋರ್ ಲಿಂಕ್ಗಳು ಫಿಕ್ಸ್ ಮಾಡೋಣ. ಈ ಬಟನ್ ನಮಗೆ ಮತ್ತೆ ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ಸೊ ಈ ಲಿಂಕ್ ಬೇಡ ನನಗೆ. ಐ ವಾಂಟ್ ಟು ಟೇಕ್ ದೆಮ್ ಟು ನಾರ್ದರ್ನ್ ಟೇಲ್ ಔಟ್ಫಿಟರ್ಸ್. ಈ ಬಟನ್ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಾರ್ದರ್ನ್ ಟೇಲ್ ಔಟ್ಫಿಟರ್ಸ್, ಈ ಲಿಂಕ್ ಕಾಪಿ ಮಾಡ್ತೀನಿ. ಲಿಂಕ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಬ್ಲೂ CTA ಬಟನ್ which is learn more, and now I'm taking them to this one. Learn more ಆಯ್ತಾ? ಅದು ಕೆಳಗಡೆ ಬಂದ್ರೆ we have one more section container for one more button. Learn more ಆಯ್ತು. And here we have a button for join my NTO, right? ಇದು view gear ಇದೆ. view gear. ಸೊ ಇಲ್ಲೊಂದು ಲಿಂಕ್ ಇದೆ, ಇಲ್ಲಿಗೂ ನಾರ್ದರ್ನ್ ಟೇಲ್ ಔಟ್ಫಿಟರ್ಸ್. ಸೊ ಎಂಟೈರ್ ಕೋಡ್ ಇಸ್ ರೆಡಿ. ಅದು ಬಿಟ್ಟು ಬೇರೆ ಏನಾದ್ರು ಬೇಕಿದ್ರೆ ವಿಲ್ ಟ್ರೈ ಟು ಚೆಕ್ ಇಟ್ ಆನ್ ದಟ್. ಸೊ ಇಲ್ಲಿ ಪ್ರೊಫೈಲ್ ಸೆಂಟರ್ ಲಿಂಕ್ ಇದೆ, ನಾರ್ದರ್ನ್ ಟೇಲ್ ಔಟ್ಫಿಟರ್ಸ್ ಅಂತ ಇದೆ, ರಿಜಿಸ್ಟರ್ಡ್ ಅಡ್ರೆಸ್ ಬರುತ್ತೆ, ಸ್ಟೋರ್ ಲೊಕೇಟರ್ ಬರುತ್ತೆ, ಕಾಂಟ್ಯಾಕ್ಟ್ ಆಗಿ ಬರುತ್ತೆ, ಆ್ಯಂಡ್ ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಲಿಂಕ್ ಇದೆ, ಅಪ್ಡೇಟ್ ಪ್ರೊಫೈಲ್ ಅಂತ ಒಂದು ಲಿಂಕ್ ಇದೆ. ಸೊ ಐ ವಾಂಟ್ ಇಟ್ ಟು ಬಿ ದಿ ಸೇಮ್ ಹಿಯರ್. ಯಾವ್ದು ಗೊತ್ತಾ? ಕಂಪ್ಲೀಟ್ ಪ್ರೊಫೈಲ್, ದಿಸ್ ಒನ್. ಇವೆಲ್ಲ ಪರ್ಸನಲೈಸೇಷನ್ ಸ್ಟ್ರಿಂಗ್ಸ್. ಇದನ್ನ ಪರ್ಸನಲೈಸೇಷನ್ ಸ್ಟ್ರಿಂಗ್ ಅಂತ ಕರಿತೀವಿ. ಇದಕ್ಕೆ ಮುಂಚೆ ಬರ್ದಿದ್ದು ಪರ್ಸನಲೈಸೇಷನ್ ಸ್ಟ್ರಿಂಗ್. ಈ $% ಅಟ್ ದಿ ಬಿಗಿನಿಂಗ್, $% ಅಟ್ ದಿ ಎಂಡ್ ಇದ್ರೆ, ಸೊ ಇದರಲ್ಲಿ ಕೆಲವೊಂದು ಲಿಂಕ್ಸ್ಗಳಿದೆ ವಿಚ್ ಐ ವುಡ್ ಲೈಕ್ ಟು ಫಿಕ್ಸ್ ಇಟ್. ಒಂದು ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್, ಅಪ್ಡೇಟ್ ಪ್ರೊಫೈಲು, ಅನ್ಸಬ್ಸ್ಕ್ರೈಬ್. 3 ಲಿಂಕ್ ಇದೆ. ಅನ್ಸಬ್ಸ್ಕ್ರೈಬ್ ಇದೆ, ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಇದೆ, ರೈಟ್? ಇವಕ್ಕೆಲ್ಲ ಬಿಲ್ಟ್ ಇನ್ ಲಿಂಕ್ಗಳಿದೆ ವಿಚ್ ಯು ಕ್ಯಾನ್ ಸಿ. ಇದೆ ನೋಡಿ, ಅನ್ಸಬ್ಸ್ಕ್ರೈಬ್ ಲಿಂಕ್ ಇದೆ, ಅಪ್ಡೇಟ್ ಪ್ರೊಫೈಲ್ ಲಿಂಕ್ ಇದೆ, ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಲಿಂಕ್ ಇದೆ, ಆಯ್ತಾ? ಸೊ ಇದನ್ನೆಲ್ಲ ಫಸ್ಟ್ ಇಲ್ಲಿಂದ ತಗೊಂಡ್ಬಿಡ್ತೀನಿ ನಾನು. ಇದೆಲ್ಲ ಬಿಲ್ಟ್ ಇನ್ ಇದು ಇಲ್ಲೇ ಇದೆ ನೋಡಿ. ಒಂದು ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇಟ್ಬೇಡ, ಅನ್ಸಬ್ಸ್ಕ್ರೈಬ್ ಸೆಂಟರ್ ಲಿಂಕ್ ಬೇಕು, ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಸೆಂಟರ್ ಲಿಂಕ್ ಬೇಕು,
ಪ್ರೊಫೈಲ್ ಸೆಂಟರ್ ಲಿಂಕ್ ಬೇಕು. ನೈನ್ ಸಿಂಗಲ್ಸ್ ಈ ಮೂರು ಇದೆಲ್ಲ ನೋಟ್ಸ್ ಅಲ್ಲೇ ಕೊಡ್ತೀನಿ ನಾನು. ಇವೆಲ್ಲ ಡಿಫಾಲ್ಟ್ ಲಿಂಕ್. ಸೊ ಇದು ಅನ್ಸಬ್ಸ್ಕ್ರೈಬ್. ಲೆಟ್ ಮೀ ಕಾಪಿ ದಿಸ್. ಒಂದೇ ಒಂದು ಇಮೇಲ್ ತುಂಬಾ ಇದೆ ಕಲ್ತ್ಕೊಳ್ಳೋದು. ಈಗ ನಾನು ಕಾಪಿ ಮಾಡಿರೋದು ಅನ್ಸಬ್ಸ್ಕ್ರೈಬ್ ಲಿಂಕ್. ಸೊ ಅಪ್ಡೇಟ್ ಪ್ರೊಫೈಲು ಅನ್ಸಬ್ಸ್ಕ್ರೈಬ್, ಇಲ್ಲಿದೆ ಲಿಂಕ್. ಡನ್. ಸೆಕೆಂಡ್ ಒನ್ ಅಪ್ಡೇಟ್ ಪ್ರೊಫೈಲ್ ಬೇಕು. ದಟ್ ಇಸ್ ದಿಸ್ ಒನ್. ಓಕೆ, ಅಪ್ಡೇಟ್ ಪ್ರೊಫೈಲ್ ಲಿಂಕ್ ರೆಡಿ ಇದೆ. ಓಕೆ, ಡನ್. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ಗೆ ಸಬ್ಸ್ಕ್ರಿಪ್ಷನ್ ಸೆಂಟರ್ ಲಿಂಕ್ ಬೇಕು. ಮೊದಲನೇ ಇಮೇಲ್ ಕಳಿಸಕ್ಕೂ ಮುಂಚೆ ವಿ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಫಿಗರ್ ಔಟ್. ಆಯ್ತಾ? ಇದಿಷ್ಟು ರೆಡಿ ಆಯ್ತು. ಈಗ ನನ್ನ ಎಂಟೈರ್ ಇಮೇಲ್ ರೆಡಿ ಇದೆ ಅನ್ಕೊಂಡಿದ್ದೀನಿ. ಇಫ್ ಎನಿ ಇಶ್ಯೂ ಪಾಪ್ಸ್ ಅಪ್, ದಟ್ ಇಸ್ ವೇರ್ ವಿ ವಿಲ್ ಲರ್ನ್. ಸೊ ಎಲ್ಲ ರೆಡಿ ಇದೆ. ಸೇವ್ ಆ್ಯಂಡ್ ನೆಕ್ಸ್ಟ್. ನಾವೀಗ ಇಮೇಲ್ ಕಳ್ಸಕ್ಕೆ ರೆಡಿನಾ? ನೋ. ನಿಮ್ಮ ಡೇಟಾ ರೆಡಿ ಆಯಿತು, ಇಮೇಲ್ ರೆಡಿ ಆಯಿತು, ಬಟ್ ಇಮೇಲ್ ಕಳ್ಸೋದಕ್ಕೆ ಇನ್ನೂ ನಾವು ರೆಡಿ ಇಲ್ಲ. ಇನ್ನೂ 2 ಇಮೇಲ್ ಚೆಕ್ ಮಾಡಬೇಕು, ಅದು ಆಮೇಲೆ ಮಾಡೋಣ. ಇವತ್ತಿನ ಅಜೆಂಡಾ ಇಸ್ ಓನ್ಲಿ ಟು ಸೆಂಡ್ ದಿಸ್. ಬಟ್ ಕಳ್ಸೋಕ್ಕೂ ಮುಂಚೆ ಆಸ್ ಅ ಬೆಸ್ಟ್ ಪ್ರಾಕ್ಟಿಸ್ ನೀವು ಅಟ್ಲೀಸ್ಟ್ ಒಂದು ಪಬ್ಲಿಕೇಶನ್ ಲಿಸ್ಟ್ ರೆಡಿ ಇಟ್ಕೋಬೇಕು. ಇಮೇಲ್ ಕಳ್ಸೋಕ್ಕೂ ಮುಂಚೆ ಯು ಶುಡ್ ಬಿ ರೆಡಿ ವಿತ್ ಕಪಲ್ ಆಫ್ ಥಿಂಗ್ಸ್. ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಅದಾದ್ಮೇಲಿಂದ ಕಳ್ಸೋಣ. ಸೊ ಏನೇನು ಬೇಕು? ಫಸ್ಟ್ ನಿಮಗೆ ಡೇಟಾ ರೆಡಿ ಇರಬೇಕು, ರೆಡಿ ಇದೆ. ಎರಡನೇದು ಇಮೇಲ್ ಕ್ರಿಯೇಟ್ ಮಾಡಿರಬೇಕು ಆ್ಯಂಡ್ ಟೆಸ್ಟ್ ಮಾಡಿರಬೇಕು, ರೆಡಿ ಇದೆ. 3, ಯು ನೀಡ್ ಅ ಪಬ್ಲಿಕೇಶನ್ ಲಿಸ್ಟ್. ಇದೆಯಾ ಇಲ್ವಾ ನೋಡೋಣ. 4th, ವೆರಿ ಇಂಪಾರ್ಟೆಂಟ್, ಯು ನೀಡ್ ಸೆಂಡ್ ಕ್ಲಾಸಿಫಿಕೇಶನ್. Send classification, we have 3 things to ready: A, B, and C, probably D. First, you should need from email address. You need from name. Okay. You need sender profile. ಇದೆಲ್ಲದಕ್ಕೂ ಉತ್ತರ ಕ್ಲೈಂಟೇ ಕೊಡಬೇಕು. ವಿ ನೀಡ್ ಡೆಲಿವರಿ ಪ್ರೊಫೈಲ್. ಇದ್ರಲ್ಲಿ ನಮ್ದೇನು ಕೆಲಸ ಇಲ್ಲ. ವಿ ನೀಡ್ ಟೈಪ್, ಕ್ಯಾನ್ ಸ್ಪ್ಯಾಮ್ ಟೈಪ್. ಇದೆಲ್ಲ ಒನ್ ಟೈಮ್ ರೆಡಿ ಆಗಿರುತ್ತೆ, ಬಟ್ ನೀವು ಡಿಸೈಡ್ ಮಾಡಿ. ಕ್ಯಾನ್ ಸ್ಪ್ಯಾಮ್ ಟೈಪಲ್ಲಿ 2 ಬರುತ್ತೆ, ಒಂದು ಕಮರ್ಷಿಯಲ್, ಇನ್ನೊಂದು ಟ್ರಾನ್ಸಾಕ್ಷನ್. ಇದಿಷ್ಟು ರೆಡಿ ಇರಬೇಕು. ಅಂದರೆ ಸೆಂಡ್ ಕ್ಲಾಸಿಫಿಕೇಶನ್ ರೆಡಿ ಇದ್ರೆ ಇವೆಲ್ಲ ABCD ರೆಡಿ ಇದೆ ಅಂತಾನೆ ಅರ್ಥ. ಸೊ ದಿಸ್ ವಿಲ್ ಬಿ ದಿ ಲರ್ನಿಂಗ್ ಟುಮಾರೋ. ನಾಳೆಗೆ ಇದು ಇಟ್ಕೊಳ್ಳೋಣ. ಸೊ ಫಾರ್ ಟುಡೇ ವಿ ಆರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಡೇಟಾ, ಇಮೇಲ್ ಆ್ಯಂಡ್ ಪಬ್ಲಿಕೇಶನ್ ಲಿಸ್ಟ್ ಟು ಸೆಂಡ್ ಇಟ್. ಇಮೇಲ್ ಕಳಿಸಿದ ಮೇಲೆ ಏನಾಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತೊಂದು ಅಜೆಂಡಾ. ಫಸ್ಟು ಇಮೇಲ್ ಕಳ್ಸೋಕ್ಕೂ ಮುಂಚೆ ಹೆಂಗಿದೆ, ಇಮೇಲ್ ಆದ್ಮೇಲೆ ಹೆಂಗಿರುತ್ತೆ ನೋಡೋಣ. ಸೊ ನೀವು ಡೇಟಾನ ಯಾವಾಗಲೂ 3 ಕಡೆ ಚೆಕ್ ಮಾಡಬೇಕು. ಒಂದು ಆಲ್ ಸಬ್ಸ್ಕ್ರೈಬರ್ಸ್, ಎರಡನೇದು ಯು ಹ್ಯಾವ್ ಟು ಚೆಕ್ ಇಟ್ ಇನ್ ಯೋರ್ ಪಬ್ಲಿಕೇಶನ್ ಲಿಸ್ಟ್. ಫಸ್ಟ್ ನೀವು ಚೆಕ್ ಮಾಡೋದೇ ಡೇಟಾ ಎಕ್ಸ್ಟೆನ್ಷನ್ ಅನ್ಡೌಟೆಡ್ಲಿ, ಆಮೇಲೆ ಮಿಕ್ಕಿದ ಕಡೆ ಆಲ್ ಸಬ್ಸ್ಕ್ರೈಬರ್ಸು, ಪಬ್ಲಿಕೇಶನ್ ಲಿಸ್ಟು, and you will be checking this in your contact builder, all contacts. ಇದಿಷ್ಟು ಕಡೆ ನೀವು ಡೇಟಾನ ಗಮನ ಇಡಬೇಕು. ಇಮೇಲ್ ಕಳಿಸೋಕ್ಕೂ ಮುಂಚೆ, ಇಮೇಲ್ ಕಳಿಸಿದ ಮೇಲೆ. ಆಲ್ ಕಾಂಟ್ಯಾಕ್ಟ್ಸ್ ಎಷ್ಟು ಜನ ಇದ್ದಾರೆ? 128. ಈಗ ನಾನು ಇದು ಯಾವುದನ್ನು ಇಟ್ಕೊಳ್ಳಲ್ಲ, ಬಿಕಾಸ್ ಐ ವಿಲ್ ಬಿ ಡಿಲೀಟಿಂಗ್ ಇಟ್. ಆಯ್ತಾ? ಸೊ ಐ ವಿಲ್ ಬಿ deleting all of these informations. So to do that, I'll be taking the help of
ನೋಡ್ಕೊಳ್ಳಿ. ಇದು ಯೂಶಲಿ ಮಾಡಲ್ಲ ನೀವು, ರೇರ್ ಕೇಸು. ಡೇಟಾ ಎಕ್ಸ್ಟೆನ್ಷನ್. ಸೊ ಫಸ್ಟು ನಾನು ಡೇಟಾ ಡಿಲೀಟ್ ಮಾಡಬೇಕು ಅನ್ಕೋತೀನಿ. ಐ ಡೋಂಟ್ ವಾಂಟ್ ಎನಿ ಡೇಟಾ. ಲೆಟ್ ಇಟ್ ಬಿ ವೆರಿ ಕ್ಲಿಯರ್. ಕಾಂಟ್ಯಾಕ್ಟ್ಸ್ ಕಾನ್ಫಿಗರೇಷನ್ ಹೋಗ್ತಾ ಇದ್ದೀನಿ. ರೀಲೋಡ್ ಮಾಡ್ತೀನಿ ಬ್ರೌಸರ್. ಐ ವಿಲ್ ಡಿಲೀಟ್ ಆಲ್ ದಿ ಡೇಟಾ. ಐ ಡೋಂಟ್ ನೀಡ್ ಎನಿ ಒನ್ ಆಫ್ ದಮ್. ಲೆಟ್ ಇಟ್ ಬಿ ಅ ವೆರಿ ವೆರಿ ಕ್ಲಿಯರ್. ಆಲ್ ಕಾಂಟ್ಯಾಕ್ಟ್ಸ್, ಆಲ್ ಕಾಂಟ್ಯಾಕ್ಟ್ಸ್ ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಆಯ್ತಾ? ದೆನ್ ರೀಲೋಡ್ ದಿ ಬ್ರೌಸರ್ ಬಿಕಾಸ್ ಇಟ್ ಟೇಕ್ಸ್ ಟೈಮ್. ಕಂಪ್ಲೀಟ್ಲಿ ಲೆಟ್ ಇಟ್ ಬಿ ಕ್ಲಿಯರ್. ಈ ತರ ಡಿಲೀಟ್ನ ನೀವು ನಿಮ್ಮ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಅಲ್ಲಿ ಮಾಡ್ಬಿಡಿ. ಯಾಕಂದ್ರೆ ಇದು ಕ್ಲೈಂಟ್ ಡೇಟಾ. ಸೊ ಆಲ್ ಕಾಂಟ್ಯಾಕ್ಟ್ಸ್ ಅಗೇನ್ ಡಿಲೀಟ್ ಅಂಡ್ ಡಿಲೀಟ್ ಯಾವಾಗಲೂ ಮಾಡಬೇಡಿ. ಸಿನ್ಸ್ ವಿ ಆರ್ ಇನ್ ಟ್ರೈನಿಂಗ್, ಐ ಜಸ್ಟ್ ವಾಂಟೆಡ್ ಟು ಶೋಕೇಸ್ ಹೌ ಟು ಡಿಲೀಟ್ ಇಟ್. ಒಂದು 2 ರಿಂದ 3 ನಿಮಿಷ ತಗೊಳುತ್ತೆ ಅಂಡ್ ಇಟ್ ವಿಲ್ ಬಿ ಆಲ್ ರೆಡಿ. ಪೇಜ್ನ ರೀಲೋಡ್ ಮಾಡ್ತಾನೆ ಇರ್ಬೇಕು ನಾವು. ಆಲ್ ಕಾಂಟ್ಯಾಕ್ಟ್ಸ್, ಆಲ್ ಕಾಂಟ್ಯಾಕ್ಟ್ಸ್ select, delete and we cannot delete more than 25. Manually delete ಮಾಡಿದ್ರೆ it's only 25 at a time. ಈ ರೀತಿ ಡಿಲೀಟ್ನ ನೀವು ನಿಮ್ಮ ಅಕೌಂಟಲ್ಲಿ ಪ್ರಾಜೆಕ್ಟ್ ಸಿಕ್ಕಿ ಕ್ಲೈಂಟ್ ಅಕೌಂಟಲ್ಲಿ ಮಾಡಬಾರ್ದು. ಮಾಡಲೇಬೇಕು ಅಂತಿದ್ರೆ ಯು ನೀಡ್ ಟು ಗೆಟ್ ದಿ ಅಪ್ರೂವಲ್ ಫ್ರಮ್ ಡೇಟಾ ಟೀಮ್. ಹೌದು, ಯು ಕ್ಯಾನ್ ಗೋ ಅಟ್ ಅಂಡ್ ಡಿಲೀಟ್. ಅವ್ರನ್ನ ಹುಡುಕಿ ಡಿಲೀಟ್ ಮಾಡಬೇಕಾಗುತ್ತೆ. ಇವತ್ತಿನ ಸಿನಾರಿಯೋಲಿ ಐ ವಾಂಟ್ ಇಟ್ ಟು ಬಿ ಎ ಕ್ಲೀನರ್ tables first before we send it. So all contacts ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. Hoping that it's all done. So ಎಲ್ಲಾನು ಡಿಲೀಟ್ ಆಗಿದ್ರೆ ಫಸ್ಟ್ ಟೈಮ್ ಎವರ್ ಇಮೇಲ್ ಕಳಿಸ್ತಾ, ಯಾವಾಗ ಇಮೇಲ್ ಕಳಿಸು ನೀವು ನೋಡ್ಕೊಳ್ಳೋದು ಒಳ್ಳೇದು. ಬಟ್ ಹೋಗ್ತಾ ಹೋಗ್ತಾ ಆಟೋಮೇಟೆಡ್ ಆಗ್ಬಿಡುತ್ತೆ. ಝೀರೋ ಕಾಂಟ್ಯಾಕ್ಟ್, ಇಮೇಲಲ್ಲೂ ಝೀರೋ ಇದ್ದಾರೆ, ಯಾರು ಇಲ್ಲ. ಈಗ ಆಸ್ ಎ ಮೆನ್ಷನ್, ಡೇಟಾ ರೆಡಿ, ಡಿಲಿ, ಇಮೇಲ್ ರೆಡಿ, ಪಬ್ಲಿಕೇಶನ್ ಲಿಸ್ಟ್ ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸಬ್ಸ್ಕ್ರೈಬರ್ಸ್, ಪಬ್ಲಿಕೇಶನ್ ಏನಕ್ಕೆ ಬೇಕು ಐ ಎಕ್ಸ್ಪ್ಲೇನ್ ಇಟ್. ಫಸ್ಟ್ ಒಂದು ಕ್ರಿಯೇಟ್ ಮಾಡ್ಕೊಂಡು, ಸೊ ನಾವೀಗ ಕಳಿಸ್ತಾ ಇರೋದೇ ಇಮೇಲ್ಸ್ ರಿಲೇಟೆಡ್ ಟು ವೆಲ್ಕಮ್. ಅದಕ್ಕೆ ವೆಲ್ಕಮ್ ಸೀರೀಸ್ ಅಂತ ಕರಿತೀನಿ. ಇದನ್ನ ಪಬ್ಲಿಕ್ ಮಾಡ್ತೀನಿ. ಏನಕ್ಕೆ ಮಾಡಬೇಕು ಡೋಂಟ್ ವರಿ. ಸೊ ನಾನು ಬರೀ ಸಿಸ್ಟಮ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬರೋ ಪ್ರತಿಯೊಂದು ಕಾನ್ಸೆಪ್ಟು ಯಾವಾಗ ಹೆಂಗೆ ಯೂಸ್ ಆಗುತ್ತೆ. ಈಗ ನನಗೆ ಸೆಂಡ್ ಕ್ಲಾಸಿಫಿಕೇಶನ್ ಒಂದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಐ ನೋ ದಟ್ ಇಟ್ ಇಸ್ ದೇರ್. ಸೊ ಅದಕ್ಕೆ ವಿ ಆರ್ ಆಲ್ ರೆಡಿ ಟು ಸೆಂಡ್ ಇಮೇಲ್. ಡೇಟಾ ರೆಡಿ, ಇಮೇಲ್ ರೆಡಿ, ಪಬ್ಲಿಕೇಶನ್ ಲಿಸ್ಟ್ ರೆಡಿ, ಸೆಂಡ್ ಕ್ಲಾಸಿಫಿಕೇಶನ್ ರೆಡಿ ಇದೆ ಅಥವಾ ಇರುತ್ತೆ. ಈಗ ಮ್ಯಾನ್ಯಲಿ ಇದು ಮುಂಚೆನೂ ಮಾಡಿದ್ದೀರಾ ಸರಿ. ಲಾಸ್ಟ್ ಟೈಮ್ ಇದೆ ಅಲ್ವಾ ಮಾಡಿದ್ದು? ಇಲ್ಲ. ನಾವು ವಿ ಆರ್ ಗೋಯಿಂಗ್ ವಿತ್ ಅ ಸಿನಾರಿಯೋ. ಕ್ಲೈಂಟ್ ಇಮೇಲ್ ಕಳಿಸ್ಬೇಕು ಅಂತಿರೋದು ಬರೀ ಫಾರ್ ದಿ ಪೀಪಲ್ ಹೂ ಹ್ಯಾವ್ ರಿಜಿಸ್ಟರ್ಡ್ ಯೆಸ್ಟರ್ಡೇ. ಸೊ ವೆಲ್ಕಮ್ ಇಮೇಲ್ 1 ಸೆಂಡ್ ಮಾಡ್ತೀನಿ. ಸೊ ಫ್ರಮ್ ನೇಮ್ ರೆಡಿ ಇದೆ. ಸೊ ಅಲ್ಲಿ ಚೇಂಜ್ ಇಟ್ ಟು ನಾಟ್ ಟೇಲ್ ಔಟ್ಪುಟರ್ಸ್. ಸೊ ನನ್ನ ಪ್ರಕಾರ ಇದು ಎರರ್ ಬರುತ್ತೆ. ಲೆಟ್ ಮೀ ಗೋ ಬ್ಯಾಕ್. Let me now just give me a second. ಇದೊಂದು ನಾನು ಚೆಕ್ ಮಾಡ್ಕೋತೀನಿ before I send it to you. ಇದು ನಾಳೆ ಹೇಳ್ಕೊಡ್ತೀನಿ ನಾನು. ಓಕೆ, ಇಮೇಲ್ ಹೋಗಲ್ಲ ಇನ್ನೊಂದು.
ಓಕೆ, ನಥಿಂಗ್ ಇಸ್ ರೆಡಿ. ಸೊ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್. ಅದನ್ನ ರೆಡಿ ಮಾಡಿದೆ ನಾನು, ಹೇಳಕ್ಕಾಗಲ್ಲ ಇದು. ಸೊ ನಾವು ಐ ಶೇರ್ ಮೈ ಸ್ಕ್ರೀನ್. ಸೊ ಇಟ್ಸ್ ಗುಡ್. ಸೆಂಡ್ ಕ್ಲಾಸಿಫಿಕೇಶನ್ ಇವತ್ತೇ ಕಲ್ತ್ಕೊಳ್ಳೋಣ. ಸೊ ಸೆಂಡ್ ಕ್ಲಾಸಿಫಿಕೇಶನ್ಗೆ ಫಸ್ಟ್ ನಮಗೆ ಫ್ರಮ್ ಇಮೇಲ್ ಅಡ್ರೆಸ್ ಬೇಕು. ಕ್ಲೈಂಟ್ ಕೊಡ್ತಾರೆ, ನಾವು ಅದನ್ನು ಆ್ಯಡ್ ಮಾಡಬೇಕು. ಅಬ್ಸರ್ವ್ ಮಾಡಿ, ಇದಕ್ಕೆ ಸುಮಾರು ಮೆಥಡ್ಗಳಿದೆ. ಸೊ ವಿ ಆರ್ ಗೋಯಿಂಗ್ ವಿತ್ SFMC ಟ್ರೈನಿಂಗ್ @calltechie.com. ಇದೇ ಇಮೇಲ್ ಅಡ್ರೆಸ್ ಕ್ಲೈಂಟ್ ಕೊಡ್ತಾ ಇರೋದು. ಫ್ರಮ್ ನೇಮ್ ಏನು ಕೇಳ್ತಾ ಇದ್ದಾರೆ ಅಂದರೆ SFMC ಟ್ರೈನಿಂಗ್. ಇದೆಲ್ಲ ಇರಲ್ಲ, ಈಗ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಸೆಂಡರ್ ಪ್ರೊಫೈಲ್ಗೆ ಇವೆರಡು ಕಾಂಬಿನೇಷನ್ ಆಗಿ ಬರುತ್ತೆ. ಡೆಲಿವರಿ ಪ್ರೊಫೈಲಲ್ಲಿ ವಿ ಹ್ಯಾವ್ ನಥಿಂಗ್ ಟು ಡೂ, ವಿಚ್ ವಿಲ್ ಹ್ಯಾವ್ IP ಅಡ್ರೆಸ್, header of your email and footer of your email. ಸೊ ಅದಾದ್ಮೇಲೆ ಕಮರ್ಷಿಯಲ್ ಬೇಕು ಅಂತ ಹೇಳಿದ್ದಾರೆ. ಸೊ ವಿ ಆರ್ ಆಲ್ ರೆಡಿ ನಾವು. ಈಗ ಒಂದೊಂದನ್ನೇ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನಾವು ವೇರಿಫೈ ಮಾಡಬೇಕು. ದಿಸ್ ದಿ ಇಮೇಲ್ ಅಡ್ರೆಸ್. ಇದನ್ನ ಯಾರು ಕೊಡಬೇಕು? ಕ್ಲೈಂಟೇ ಕೊಡಬೇಕು. ಸೊ ಇದಕ್ಕೆ ನನ್ನ ಹತ್ರ ಒಂದು ಸಪ್ರೇಟ್ ಆಗಿ ಒಂದು ಇಮೇಲ್ ID ಇದೆ. ಅದನ್ನ ವೆರಿಫೈ ಮಾಡ್ಬೇಕು ನಾನು. ಆ್ಯಕ್ಚುಲಿ ನಾರ್ಮಲ್ ಇಮೇಲ್ ಅಡ್ರೆಸ್ ಇದೆ. ಈಗ ಮಾರ್ಕೆಟಿಂಗ್ ಕ್ಲೌಡ್ ಟೂಲ್ ಅಲ್ಲಿ ಸೆಟಪ್ ಹೋಗಿ ಇದನ್ನ ಒಂದೇ ಸತಿ ಅಡ್ಮಿನ್ ಮಾಡೋದು. ಇಮೇಲ್ ಸ್ಟುಡಿಯೋ ಫ್ರಮ್ ಅಡ್ರೆಸ್ ಮ್ಯಾನೇಜ್ಮೆಂಟ್. ಇಲ್ಲಿ ಆ ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಸೇವ್ ಕ್ಲಿಕ್ ಮಾಡಿದ್ರೆ ಈ ಇಮೇಲ್ ಅಡ್ರೆಸ್ಗೆ ಒಂದು ಲಿಂಕ್ ಹೋಗಿರುತ್ತೆ. ಇಲ್ಲಿ ಬಂದಿದೆ ನೋಡಿ. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ವೆರಿಫೈ ಆಗುತ್ತೆ. ಇದು ಫ್ರಮ್ ಅಡ್ರೆಸ್. ಇದು ರೆಡಿ ಆಯ್ತು. ಸೊ ಫ್ರಮ್ ಅಡ್ರೆಸ್ ರೆಡಿ ಆಯ್ತಾ? ರೆಡಿ ಆಯ್ತು. ನೋಡ್ಕೊಂಬಿಡಿ, ಇದು ಫ್ರಮ್ ಅಡ್ರೆಸ್ SFMC ಟ್ರೈನಿಂಗ್ @calltechie.com. ವೆರಿಫೈಡ್ ಸ್ಟೇಟಸ್ ಎಸ್. ಸೆಕೆಂಡ್ ಒನ್ ಫ್ರಮ್ ನೇಮ್ಗೆ ಸೆಂಡರ್ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಸೊ ಸೆಂಡರ್ ಪ್ರೊಫೈಲ್ನ ನಾವು SFMC ಟ್ರೈನಿಂಗ್ ಅಂತ ಕ್ರಿಯೇಟ್ ಮಾಡ್ತೀನಿ. ಹೆಸರು ಕೊಡ್ತೀನಿ ನಾನು. ದಿಸ್ ಇಸ್ SFMC ಟ್ರೈನಿಂಗ್ ಸೆಂಡರ್ ಪ್ರೊಫೈಲ್. ಹೆಸರು ಏನ್ ಬೇಕಾದ್ರೂ ಕೊಡಿ. ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ SFMC ಟ್ರೈನಿಂಗು. SFMC ಟ್ರೈನಿಂಗ್ ಇದು ಫ್ರಮ್ ನೇಮ್, ಇದು ಫ್ರಮ್ ಇಮೇಲ್ ಅಡ್ರೆಸ್. ಇದು ಕರೆಕ್ಟ್ ಆಗಿದೆ. ಬೇಡ ಅಂದ್ರೆ ಬೇರೆ ಇದ್ರೆ ಚೇಂಜ್ ಮಾಡ್ತೀವಿ. ನನಗೆ ಇದೇ ಹೆಸರು ಇಲ್ಲಿ ನೋಡಿ, ಈ ಹೆಸರು ಇಲ್ಲಿ ಬರ್ತಾ ಇದೆ. ಈಗ ಆ್ಯಡ್ ಮಾಡಿದೆ ಇಮೇಲ್ ಅಡ್ರೆಸ್ ಇಲ್ಲಿದೆ. ಸೊ ಫ್ರಮ್ ನೇಮು ಫ್ರಮ್ ಇಮೇಲ್ ಅಡ್ರೆಸ್ ರೆಡಿ. ಐ ವಿಲ್ ಸೇವ್ ಇಟ್. ಇದು ಫ್ರಮ್ ನೇಮ್ ಫ್ರಮ್ ಇಮೇಲ್ ಅಡ್ರೆಸ್. ಈಗ ನಾನು ಸೆಂಡ್ ಡೆಲಿವರಿ ಪ್ರೊಫೈಲ್ ಡಿಫಾಲ್ಟ್ ಇರುತ್ತೆ, ಇದನ್ನೇನು ಚೇಂಜ್ ಮಾಡಲ್ಲ ನಾನು. ನೆಕ್ಸ್ಟ್ ಸೆಂಟರ್ ಇದೆಲ್ಲ ಸೆಟಪ್ ಇದೆ. ಇದೆಲ್ಲಾನು ಸೆಟಪ್. ಇದು ರೆಡಿ ಇರಬೇಕು. ಸೊ ಡಿಫಾಲ್ಟ್ ಕಮರ್ಷಿಯಲ್, ಡಿಫಾಲ್ಟ್ ಟ್ರಾನ್ಸಾಕ್ಷನ್ ಇದೆ. ಕ್ಲೈಂಟ್ ಏನು ಹೇಳ್ತಾರೆ ಅಂದರೆ ಎರಡಕ್ಕೂ ಸೆಂಡರ್ ಪ್ರೊಫೈಲ್ ಕೊಟ್ಬಿಡು ಅಂತ ಹೇಳ್ತಾರೆ. ಸೊ ಡಿಫಾಲ್ಟ್ ಕಮರ್ಷಿಯಲ್ ಇದೆ. ಇಲ್ಲಿ ಸೆಂಡರ್ ಪ್ರೊಫೈಲ್ ಮತ್ತೆ ಇದನ್ನ ಸೆಲೆಕ್ಟ್ ಮಾಡಬೇಕು. ಇದನ್ನೆಲ್ಲ ಫಸ್ಟ್ ಟೈಮ್ ಎವರ್ ಕಳಿಸ್ಬೇಕಾದ್ರೆ ಮಾಡ್ಕೋಬೇಕು. ಸರ್ ಬೇರೆ ಬೇರೆ ಹೆಸರು ಬೇಕಲ್ಲ, ಅವಾಗ ಏನು ಮಾಡೋದು? ಅವಾಗ ಏನು ಮಾಡಬೇಕು ಆಮೇಲೆ ನೋಡೋಣ. ಸೊ ವಿ ಆರ್ ರೆಡಿ ವಿತ್ ದೀಸ್ ಕಾಂಪೊನೆಂಟ್ಸ್. ಸೆಂಡ್ ಕ್ಲಾಸಿಫಿಕೇಶನ್ ರೆಡಿ ಇದೆಯಾ ನೋಡ್ಕೊಳ್ಳಿ. ಇಲ್ಲ ಅಂದರೆ ಇದಿಷ್ಟು ಮಾಡಿ ಮುಗಿಸ್ಬೇಕು. ಆ್ಯಂಡ್ ಇದು ಮಾಡೋದು ಒನ್ಸ್, ತುಂಬ ಕಡಿಮೆ ಚೇಂಜಸ್ ಮಾಡೋದು. ಸೊ ನನಗೆ ಬೇಕಾಗಿದ್ದು ಈಗ ಎಲ್ಲಾನು ರೆಡಿ ಇದೆ. ಇದಕ್ಕೆ ಮುಂಚೆ ನೀವು ಇದನ್ನೆಲ್ಲ ಸೊ ಒಂದು ಇಮೇಲ್ ಕಳಿಸೋದಕ್ಕೆ ಫಸ್ಟ್ ಸೆಟಪೇ ಮುಗ್ದಿರ್ಬೇಕು. ದಟ್ ಇಸ್ ಸೆಂಡ್ ಕ್ಲಾಸಿಫಿಕೇಶನ್. ಅದನ್ನೇ ಈಗ ಮಾಡಿದ್ದು ನಾನು. ಸೊ ಈಗ ನನ್ನ ಹತ್ರ ಇಮೇಲ್ ರೆಡಿ ಇದೆ. ನಾರ್ಮಲಿ ಸೆಂಡ್ ಮಾಡ್ತೀನಿ, ಬಟ್ ಎಲ್ಲಾನು ನಾನು ಟ್ರ್ಯಾಕ್ ಮಾಡಬೇಕು ಅನ್ನೋದಕ್ಕೋಸ್ಕರ ಟ್ರ್ಯಾಕಿಂಗ್ ಫೋಲ್ಡರ್ ಇಟ್ಕೋತೀನಿ. ಇನ್ ದಿಸ್ ಕೇಸ್ ಇಟ್ ವಿಲ್ ಬಿ ಅಂಡರ್ ಮೈ ನೇಮ್ ವಿತ್ ವೆಲ್ಕಮ್. ಫಸ್ಟ್ ನನ್ನ ಹೆಸರು, ರಿಯಲ್ ವರ್ಲ್ಡಲ್ಲಿ ನನ್ನ ಹೆಸರು ಇರಲ್ಲ, ಬರೀ ಕ್ಯಾಂಪೇನ್ ನೇಮ್ ಇರುತ್ತೆ. ವಾಟ್ ಇಸ್ ದಿ ಕ್ಯಾಂಪೇನ್ ನೇಮ್? ವೆಲ್ಕಮ್. ವೆಲ್ಕಮ್ ಸೀರೀಸ್. ಸೊ ಇವತ್ತು ಮ್ಯಾನ್ಯಲ್ ಫೋಲ್ಡರ್ ರೆಡಿ ಇದೆ. ಎವ್ರಿಥಿಂಗ್ ಇಸ್ ರೆಡಿ. ನಾವು ಪಬ್ಲಿಕೇಶನ್ ಲಿಸ್ಟ್ ರೆಡಿ, ಡೇಟಾ ರೆಡಿ, ಇಮೇಲ್ ರೆಡಿ, ಟೆಸ್ಟ್ ಮಾಡಿದ್ದೀವಿ. ಈಗ ಕಳಿಸಿದ್ರೆ ಇಮೇಲ್ ಹೋಗುತ್ತೆ. ಸೊ ದಿಸ್ ಅವರ್ ಫಸ್ಟ್ ಇಮೇಲ್. ರಿವ್ಯೂ ಆ್ಯಂಡ್ ಟೆಸ್ಟ್, ಸೇವ್ ಆ್ಯಂಡ್ ಸೆಂಡ್ ಎಲ್ಲ ರೆಡಿ ಇದೆ. ಸೊ ಡಿಫಾಲ್ಟ್ ಕಮರ್ಷಿಯಲ್ ಇದೆ.
ಫ್ರಮ್ ನೇಮ್ ರೆಡಿ, ಫ್ರಮ್ ಇಮೇಲ್ ಅಡ್ರೆಸ್ ರೆಡಿ. ನೆಕ್ಸ್ಟ್ ಡೇಟಾ. ಡೇಟಾ ಇಸ್ ಕಮಿಂಗ್ ಫ್ರಮ್ ಚಂದ್ರ. ನನ್ಗೆ ಒಂದೇ ಒಂದು ಡಿ ಕಾಣಿಸ್ತಾ ಇದೆ, ಇದು ತುಂಬಾ ಇಂಪಾರ್ಟೆಂಟ್, ಇದು ಸೆಂಡಬಲ್ ಆಗಿದೆ. ಅದಕ್ಕೆ ಈಗ ಪಬ್ಲಿಕೇಶನ್ ಲಿಸ್ಟ್ ತಗೋಬೇಕು. ಸರ್ ತಗೊಳ್ಳದೆ ಇದ್ರೆ ಏನಾಗುತ್ತೆ? ಆಲ್ ಸಬ್ಸ್ಕ್ರೈಬರ್ಸ್ ತಗೋ. ಪಬ್ಲಿಕೇಶನ್ ಲಿಸ್ಟ್ ತಗೊಳ್ಳಿಲ್ಲ ಅಂದ್ರೆ ಆಲ್ ಸಬ್ಸ್ಕ್ರೈಬರ್ಸ್ ತಗೊಳ್ಳೇಬೇಕು. ಇದನ್ನ ಡೀಟೇಲ್ಡ್ ಆಗಿ ಇಂಟರ್ವ್ಯೂ ಕ್ವಶನ್ಸ್, ಎಕ್ಸಾಮ್ ಕ್ವಶನ್ಸ್ ಓದ್ತಾ ಸೊ ಪಬ್ಲಿಕೇಶನ್ ಲಿಸ್ಟ್ ತಗೋತೀನಿ, ಸೆಲೆಕ್ಟ್. ನೆಕ್ಸ್ಟ್ ಫೋಲ್ಡರ್ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಫೋಲ್ಡರ್ ಇಟ್ಕೊಳ್ಳೋಣ, ವೆಲ್ಕಮ್ ಸೀರೀಸ್ಗೆ, ಆ್ಯಂಡ್ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡ್ತೀವಿ. ಓಕೆ, ಡನ್. ಈಗ ಹೊಟ್ಟೋಯ್ತು ಇಮೇಲ್. ಗುಡ್, ವಂಡರ್ಫುಲ್. ಈಗೇನಾಗುತ್ತೆ ನೆಕ್ಸ್ಟ್? ಕ್ವಶನ್ ಮಾರ್ಕ್ ಏನು ಅಂದ್ರೆ, ರಿಜಿಸ್ಟರ್ ಆಗ್ತಾರಲ್ಲ ಜನ, ಎಲ್ಲ ಆಗ್ತಾ ಇದ್ದಾರೆ, ಆ ಡೇಟಾ SFMC ಹೆಂಗ್ ಬರುತ್ತೆ ಅಥವಾ ನೀವು ಹೆಂಗ್ ತರಬೇಕು? ಓಕೆ, ದಿಸ್ ಶುಡ್ ಬಿ ಯೋರ್ ಫಸ್ಟ್ ಕ್ವಶನ್ ಟು ಯೋರ್ ಕ್ಲೈಂಟ್, ಟು ಯೋರ್ ಟೀಮ್ಮೇಟ್ಸ್ ಆರ್ ಟು ಯೋರ್ ಟೆಕ್ನಿಕಲ್ ಲೀಡ್. ನೀವೆಲ್ಲರೂ ಕೆಲಸ ಮಾಡಕ್ ಹೋದ್ರೆ ಮುಂದೆ ಫಸ್ಟ್ ನೀವು ಕೇಳಬೇಕಾಗಿರೋದೆ, ನಮಗೆ SFMCಗೆ ಡೇಟಾ ಎಲ್ಲಿಂದ ಬರುತ್ತೆ, ಹೆಂಗ್ ಬರುತ್ತೆ, ಯಾವಾಗ ಬರುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರ ಕಂಡುಹಿಡಿಬೇಕು ಅಥವಾ ನೀವು ಅದನ್ನ ಆಟೋಮೇಟ್ ಮಾಡಬೇಕು. ಸೊ ನೀವೀಗ ನೋಡ್ತಾ ಇರೋದು ತುಂಬಾ ಸಿಂಪ್ಲೆಸ್ಟ್ ಟೂಲ್. ಇನಿಷಿಯಲಿ ಸ್ವಲ್ಪ ಲೆಂತಿ ಅನ್ಸ್ಬೋದು, ಬಟ್ ನೀವು ನಾಳೆಯಿಂದ ಸಿಂಪಲ್ ಆಗಿ ಇಮೇಲ್ ಸೆಂಡ್ ಮಾಡ್ಬೋದು. ಬಿಕಾಸ್ ನಾನು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮಾಡಿದ್ನಲ್ಲ ಈ ಪ್ರೋಸೆಸ್ಸು, ಇದನ್ನ ನೀವು ದಿನ ಮಾಡಲ್ಲ. ನೀವು ಮಾಡೋದು ಇದೊಂದೇ, ಡೇಟಾ ಇಮೇಲ್ ಎರಡೇ. ಪಬ್ಲಿಕೇಶನ್ ಲಿಸ್ಟು ಅಷ್ಟೇ, ಒಂದ್ಸತಿ ಕ್ರಿಯೇಟ್ ಮಾಡ್ತೀವಿ ಅಂಡ್ ಇಟ್ಸ್ ಆಲ್ ಗಾನ್. ಬಟ್ ದಿ ಕ್ವಶನ್ ಇಸ್, ಏನಾಗುತ್ತೆ ಇಮೇಲ್ ಸೆಂಡ್ ಮಾಡಿದ ಮೇಲೆ? ತುಂಬಾ ತುಂಬಾ ಇಂಪಾರ್ಟೆಂಟು. ಅದರದ್ದು ತುಂಬಾ ಸಿಂಪಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತು. ಇಮೇಲ್ ಕಳಿಸಿದ ಮೇಲೆ ಏನೇನಾಗುತ್ತೆ ಅಂತ. ಇಮೇಲ್ ಕಳಿಸಿದ್ದೀನಿ, ಅದು ಮ್ಯಾನ್ಯುಯಲ್ ಕಳಿಸಿದ್ದೀನಿ. ಸೊ ಟೀಮ್ ಏನ್ ಡಿಸೈಡ್ ಮಾಡುತ್ತೆ ಅಂದ್ರೆ, ದಿನ ನಾವು ಮ್ಯಾನ್ಯುಯಲ್ ಈ ತರ ಕಳಿಸ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ಲ, ಆಟೋಮೇಷನ್ ಮಾಡೋಣ ಅಂತ ಹೇಳ್ತಾರೆ. ಸೊ ಕಂಪ್ಲೀಟ್ ಆಗಿದೆ, ನಾನು ಆ ಇಮೇಲ್ ಓಪನ್ ಮಾಡ್ಬೇಕೀಗ. ಇಮೇಲ್ ಕಳಿಸಿದ್ದಾಯ್ತು, ಇಮೇಲ್ ರಿಸೀವ್ ಆಗಿದೆಯಾ ನೋಡೋಣ. ಈಗ ಸಬ್ಸ್ಕ್ರೈಬರ್ ಅಂದ್ರೆ ನಾನು ಟೂಲ್ ಒಳಗಡೆ ಕೆಲಸ ಮಾಡೋಣ. ಇಂಟರ್ವ್ಯೂ ತುಂಬಾ ಇಂಪಾರ್ಟೆಂಟು. ಟೂಲ್ ಒಳಗಡೆ ಕೆಲಸ ಮಾಡೋರ್ನ ನಾವು ಯೂಸರ್ ಅಂತ ಕರಿತೀವಿ. ಈ ಇಮೇಲ್ನ ಯಾರು ರಿಸೀವ್ ಮಾಡ್ತಾರೋ ಅವ್ರನ್ನ ಸಬ್ಸ್ಕ್ರೈಬರ್ಸ್ ಅಂತ ಕರಿತೀವಿ. ಸೊ ನೀವು ಎಲ್ಲಾರು ಯೂಸರ್ಸ್, ಯಾಕಂದ್ರೆ ಟೂಲಲ್ಲಿ ನೀವೇ ಕೆಲಸ ಮಾಡೋರು. ಸೊ ನೀವು ಯೂಸರು ಆಗಿರ್ತೀರಾ. ಆ್ಯಂಡ್ ಈಗ ನನಗೆ SFMC ಟ್ರೈನಿಂಗ್ ಇಲ್ಲಿ ಬಂದಿದೆ ಇಮೇಲ್. ಸೊ ಇದನ್ನ ಪ್ರೈಮರಿಗೆ ಹಾಕೋತೀನಿ. ಈಗ ಇಮೇಲ್ ಬಂತು, ಹೆಲೋ ಚಂದ್ರ ವೆಲ್ಕಮ್ ಟು. ಈಗ ನಾನು ಇಮೇಲ್ನ ಓಪನ್ ಮಾಡಿದ್ದೀನಿ, ಸ್ಕ್ರಾಲ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಕಂಪ್ಲೀಟ್ ಪ್ರೊಫೈಲ್ ಬಟನ್ ಕ್ಲಿಕ್ ಮಾಡ್ತೀನಿ. ಈಗ ಚಂದ್ರ ಪ್ರಸಾದ್ ಬಂದು ಸಬ್ಸ್ಕ್ರೈಬರ್, ಇಮೇಲ್ ರಿಸೀವ್ ಆಯಿತು, ಇಮೇಲ್ ಓಪನ್ ಮಾಡಿದ್ದೀನಿ. ಇದೊಂದು ಬಟನ್ನ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ನನ್ನ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಂಟ್ರೆಸ್ಟ್ ಈ ಮೂರು ಕೊಟ್ಟಿದ್ದೆ ತಾನೆ. ಈ ಮೂರು ಇಲ್ಲಿ ಇಲ್ಲ, ಯಾಕೆ? ಕ್ವಶನ್ ಮಾರ್ಕ್. ಯಾಕೆ ಇಲ್ಲಿಲ್ಲ? ಇಮೇಲ್ ಆದ್ಮೇಲೆ ಏನೆಲ್ಲ ಆಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ವಿಲ್ ಬಿ ಲರ್ನಿಂಗ್ ಟುಮಾರೋ. ಆಸ್ ಯೂಶುವಲ್ ಈ ವಿಡಿಯೋ ರೆಕಾರ್ಡಿಂಗ್ ಅಪ್ಲೋಡ್ ಆಗುತ್ತೆ, ಆ್ಯಂಡ್ ಆಲ್ ದಿ ಫೈಲ್ಸ್ ವಿಚ್ ಐ ವಾಸ್ ಕ್ರಿಯೇಟಿಂಗ್ ಅವೆಲ್ಲಾನು ಇವತ್ತಿನ ಫೋಲ್ಡರ್ ಅಲ್ಲಿ ಸೇವ್ ಆಗುತ್ತೆ. ಐ ಆಮ್ ಸ್ಟಾಪಿಂಗ್ ದಿ ವಿಡಿಯೋ ಆನ್ ದಿಸ್.